ವೆರಿ ಗುಡ್ ಮಾರ್ನಿಂಗ್. ಇದು ಚುನಾವಣಾ ವಿಶೇಷ ಚುನಾವಣಾ ಚದುರಂಗ. ನಾನ್ ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಇವತ್ತು ನಾಮಪತ್ರ ವಾಪಸ್ ತೆಗೆದುಕೊಳ್ಳಿಕ್ಕೆ ಕೊನೆ ದಿನ. ಕಾದ್ ನೋಡ್ಬೇಕು ಯಾವ್ಯಾವ ಕ್ಷೇತ್ರದಲ್ಲಿ ಪ್ರಮುಖ ಅಭ್ಯರ್ಥಿಗಳು ಯಾರಾದ್ರೂ ನಾಮಪತ್ರವನ್ನ ವಾಪಸ್ ಪಡೆದುಕೊಳ್ತಾರ ಅಂತ. ಅದ್ರ ಜೊತೆಗೆ ಕ್ಷೇತ್ರಗಳಲ್ಲಿ ಗ್ರೌಂಡ್ ರಿಯಾಲಿಟಿ ಯಾವ ರೀತಿಯಾಗಿದೆ, ರಾಜಕೀಯ ಪಕ್ಷಗಳ ಪಡಸಾಲೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಬಗ್ಗೆ ಮಾಹಿತಿ ಮತ್ತು ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚುನಾವಣಾ ಚದುರಂಗದಲ್ಲಿ. ಇದೀಗ ನೋಡೋಣ ಚುನಾವಣಾ ಚದುರಂಗದ ಹೆಡ್ಲೈನ್ಸ್. ಕರುನಾಡ ಕದನ ಕಣಕ್ಕೆ ಚಾಣಕ್ಯ ಆಗಮನ. 2 ದಿನದಲ್ಲಿ 7 ಜಿಲ್ಲೆಗೆ ಅಮಿತ್ ಶಾ ಪ್ರಯಾಣ. 50-50 ಕ್ಷೇತ್ರ ಗೆಲ್ಲಲು ಕೇಸರಿ ಸೇನೆ ಶತಪ್ರಯತ್ನ. ಡಿಕೆಶಿ ವಿರುದ್ಧ ಬಿಜೆಪಿ ಎಚ್ಚರಿಕೆಯ ನಡೆ. ಜೆಡಿಎಸ್ ಕಾರ್ಯಕರ್ತರನ್ನ ಮನವೊಲಿಸ್ತಾ ಇದೆ ಕಮಲ ಪಡೆ. ಲೆಕ್ಕಾಚಾರ ವರ್ಕೌಟ್ ಆದ್ರೆ ಛಿದ್ರವಾಗಲಿದೆ ಕನಕಪುರ ಬಂಡೆ. ಲಿಂಗಾಯತ ಸಿಎಂಗಳು ಭ್ರಷ್ಟರು ಎಂದ ಸಿದ್ದರಾಮಯ್ಯ. 2018ರಂತೆ ಕೆರಳುತ್ತಾ ಲಿಂಗಾಯತ ಸಮುದಾಯ. ಕಾನೂನು ಅಸ್ತ್ರ ಪ್ರಯೋಗಿಸಲಿದೆ ಕಮಲಪಾಳ್ಯ. ಐಒಟಿ ಕ್ಷೇತ್ರವಾಗ್ತಾ ಇದೆ ವರ್ಣ. ಸಿದ್ದು ಸೋಲಿಸಲಿಕ್ಕೆ ಅಖಾಡಕ್ಕಿಳಿದ ಸೋಮಣ್ಣ. ಪ್ರಚಾರ ಮಾಡುವಂತೆ ಬಿಎಸ್ವೈ ವಿಜೇಂದ್ರಗೆ ಆಹ್ವಾನ. ಇಳಿ ವಯಸ್ಸಲ್ಲೂ ದೇವೇಗೌಡರ ಅಬ್ಬರ. ಇಂದಿನಿಂದ ತುಮಕೂರು ಜಿಲ್ಲೆಯಲ್ಲಿ ಪ್ರಚಾರ. ಸಾವು ಬಯಸಿದ ರಾಜಣ್ಣ ವಿರುದ್ಧ ಮಾಜಿ ಪ್ರಧಾನಿ ರಣತಂತ್ರ. ಈ ಸಲ ಎಲೆಕ್ಷನ್ಗೆ ಬಿಜೆಪಿಯ ಚಾಣಕ್ಯ, ರಾಜಕೀಯ ಚಾಣಕ್ಯ ಅಮಿತ್ ಶಾ ಅವರು ಹಳೇ ಮೈಸೂರು ಭಾಗದಿಂದಲೇ ಒಂದು ಕಿಕ್ ಸ್ಟಾರ್ಟ್ ಅನ್ನ ಮಾಡಿದ್ರು. ಅಂದ್ರೆ ಪ್ರಚಾರ ಕಾರ್ಯವನ್ನ ಆರಂಭ ಮಾಡಿದ್ರು. ಅಲ್ಲಿ ತಮ್ಮ ಕಾರ್ಯಕರ್ತರನ್ನ ಹುರಿದುಂಬಿಸೋ ಪ್ರಯತ್ನ ಆಗಿತ್ತು. ಈಗ ಕರ್ನಾಟಕವನ್ನ ಗೆಲ್ಲೋದಕ್ಕೆ ಅಮಿತ್ ಶಾ ಅವರು ಮೆಗಾ ಆಪರೇಷನ್ ಮಾಡ್ತಾ ಇದ್ದಾರೆ. ಅದು ಕೂಡ ಹಳೆ ಮೈಸೂರು ಭಾಗದಲ್ಲಿ. ಹಳೆ ಮೈಸೂರು ಭಾಗ ಯಾವಾಗಲೂ ಕೂಡ ಅವ್ರಿಗೆ ಸವಾಲಾಗೇ ಇರುವಂತದ್ದು. ಈಗಲೂ ಕೂಡ ಅಷ್ಟೇ ಈಸಿಯಾಗಂತೂ ಇಲ್ಲ. ಬಟ್ ಈ ಬಾರಿ ಲೆಕ್ಕಾಚಾರಗಳು ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಅಲ್ಲಿ ಬೇರೆ ಬೇರೆದೇ ರೀತಿಯಾದಂಥ ಪ್ರಯೋಗವನ್ನ ಮಾಡಿರುವಂಥದ್ದು. ಅದರಲ್ಲೂ ಪ್ರಮುಖ ನಾಯಕರನ್ನ ಕಟ್ಟಿ ಹಾಕುವಂತ ಪ್ರಯತ್ನ ವರ್ಣ ಮತ್ತೆ ಕನಕಪುರದಲ್ಲಿ. ಅದರ ಜೊತೆಗೆ ಸೋಮಣ್ಣ ಅವರನ್ನ ಬೆಂಗಳೂರಿನಿಂದ ಸೀದಾ ಚಾಮರಾಜನಗರದಲ್ಲಿ ಟಿಕೆಟ್ ಅನ್ನ ಕೊಟ್ಟಿರುವಂಥದ್ದು. 2 ಟಿಕೆಟ್ ಕೊಟ್ಟರು ಕೂಡ ಚಾಮರಾಜನಗರದಲ್ಲೂ 1 ಟಿಕೆಟ್ ಅನ್ನ ಕೊಟ್ಟಿರುವಂಥದ್ದು. ಅಲ್ಲಿ ಕೂಡ ಬೇರೆ ಬೇರೆದೇ ರೀತಿಯಾದಂಥ ಲೆಕ್ಕಾಚಾರಗಳಿದೆ. ಬಿಕಾಸ್ ಚಾಮರಾಜನಗರ ಜಿಲ್ಲೆಯಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಂಥವರು. ಆ ಒಂದು 4 ವಿಧಾನಸಭಾ ಕ್ಷೇತ್ರಗಳೇನಿದೆ ಅಲ್ಲಿ ತನ್ನದೇ ಆದಂಥ ಹಿಡಿತ ಹೊಂದಿರ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಚಾಮರಾಜನಗರ ಟಿಕೆಟ್ ಕೊಟ್ಟು ಅಲ್ಲೂ ಕೂಡ ಸುತ್ತಮುತ್ತ ಕ್ಷೇತ್ರಗಳಲ್ಲಿ ಓಡಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದು ಹಿಡಿತವನ್ನ ಹೊಂದಿರ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಇನ್ನ 2 ದಿನ 7 ಜಿಲ್ಲೆಗಳಲ್ಲಿ ಅಮಿತ್ ಶಾ ಮೆಗಾ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಒಂದೇ ದಿನ 3 ಜಿಲ್ಲೆಗಳಲ್ಲಿ ಅಮಿತ್ ಶಾ ಟೂರ್ ಅನ್ನ ಹಾಕೊಂಡಿರುವಂತದ್ದು. ಅದು ಮೈನ್ ಆಗಿ ಏನಪ್ಪಾ ಅಂದ್ರೆ 50-50 ಕ್ಷೇತ್ರಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಬಿಜೆಪಿಯ ಚಾಣಕ್ಯ. ಆಮೇಲೆ ಅವರು ಸುಮ್ಮನೆ ಒಂದು ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ರೋಡ್ ಶೋ ಮಾಡೋದಿಲ್ಲ ಶರ್ಮಿತಾ. ಆ ಒಂದು ರೋಡ್ ಶೋ ಆ ಸುತ್ತಮುತ್ತಲಿನ ಕಾನ್ಸ್ಟಿಟ್ಯೂನ್ಸಿಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುವ ರೀತಿಯಲ್ಲಿ ರೋಡ್ ಶೋವನ್ನ ಹಮ್ಮಿಕೊಂಡಿರ್ತಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಅಷ್ಟೇ ಒಂದು ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತು ಒಂದ್ ಕಡೆ ಹಾಸನ ಜಿಲ್ಲೆಯಲ್ಲಿ ಅವರು ಪ್ಲಾನ್ ಅನ್ನ ಹಾಕೊಂಡಿರುವಂತದ್ದು. ಒಂದು ಪ್ರಮುಖವಾಗಿ ನಾವು ನೋಡೋದಾದ್ರೆ ಫಸ್ಟ್ ಈಗ ಮೈಸೂರಿನಲ್ಲಿ ಪೂಜೆ ಆದ ನಂತರ ಗುಂಡ್ಲುಪೇಟೆಯಲ್ಲಿ ಅವ್ರು ರೋಡ್ ಶೋವನ್ನ ಮಾಡ್ತಾರೆ. ನಿರಂಜನ್ ಕುಮಾರ್ ಹಾಲಿ ಶಾಸಕರು. ಗುಂಡ್ಲುಪೇಟೆ ಫಸ್ಟ್ ಹೇಳ್ಬಿಡ್ತೀನಿ. ಗುಂಡ್ಲುಪೇಟೆ ಅವ್ರು ಗೆದ್ದಿರುವಂತದ್ದೇ 4-5 ಸಾವಿರ ಮತಗಳ ಅಂತರದಲ್ಲಿ. ಅಲ್ಲಿ ಒಬ್ರು ಚಾಮುಲ್ನ ಅಂದ್ರೆ ಹಾಲಿನ ಡೈರಿ ಇದೆಯಲ್ಲ ಅದರ ನಿರ್ದೇಶಕರು ಒಬ್ರು ಪಕ್ಷೇತರವಾಗಿ ನಿಂತ್ಕೊಂಡಿದ್ದಾರೆ. ಸಾಕಷ್ಟು ಪ್ರಯತ್ನ ಪಟ್ಟರು ಸೋಮಣ್ಣ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ. ಬಟ್ ಆಗಿಲ್ಲ. ಬಟ್ ಅವರು ಮಿನಿಮಮ್ ಒಂದು 5,000-6 ಸಾವಿರ ಮತಗಳನ್ನ ಪಡ್ಕೊಂಡ್ರು ಕೂಡ. ಎಷ್ಟು ತಗೊಳ್ತಾರೋ ಗೊತ್ತಿಲ್ಲ. ಬಟ್ 5,000-6 ಸಾವಿರ ಮತಗಳು ಡ್ಯಾಮೇಜ್ ಆದ್ರೂ ಕೂಡ ಬಿಜೆಪಿಗೆ ಕಷ್ಟ ಆಗುತ್ತೆ. ಬಿಕಾಸ್ ಅಲ್ಲಿ ಜೆಡಿಎಸ್ ಕೂಡ ಈ ಬಾರಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಅಲ್ಲಿ ಲಿಂಗಾಯತ ಅಭ್ಯರ್ಥಿ ನಿಂತಿರುವಂತ ಹಿನ್ನೆಲೆಯಲ್ಲಿ ಮತ್ತು ಒಂದ್ ಕಡೆ ಮಹದೇವ್ ಪ್ರಸಾದ್ ಅವರ ಪುತ್ರ ಗಣೇಶ್ ಪ್ರಸಾದ್ ಅವರು ನಿಂತಿರುವಂತ ಹಿನ್ನೆಲೆಯಲ್ಲಿ ಅವರು ಸಾಂಪ್ರದಾಯಿಕ ಎದುರಾಳಿಗಳು ನಿರಂಜನ್ ಕುಮಾರ್ ಅವರ ಕುಟುಂಬ ಮತ್ತೆ ಮಹದೇವ್ ಪ್ರಸಾದ್ ಅವರ ಕುಟುಂಬ. ಸೊ ಹೀಗಾಗಿ 5-6 ಸಾವಿರ ಮತಗಳ ಅಂತರದಲ್ಲಿ ಒಂದು ಹೊಡೆತ ಬಿದ್ದಂತಹ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಆಗುವಂತ ಸಾಧ್ಯತೆ ಇದೆ. ಇದು ಗುಂಡ್ಲುಪೇಟೆ ವಿಚಾರ. ಸೇಮ್ ಟೈಮ್ ಗುಂಡ್ಲುಪೇಟೆ ಅಂತ ಯಾಕೆ ಸೆಲೆಕ್ಷನ್ ಮಾಡ್ಕೊಂಡ್ರು? ಹಂಗ ನೋಡೋಕೋದ್ರೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಸ್ಟಾರ್ಟ್ ಮಾಡಿದ್ದು ಕೂಡ ಅಂದ್ರೆ ಕರ್ನಾಟಕಕ್ಕೆ ಬಂದಾಗ ಅಲ್ಲಿಂದನೇ ಶುರು ಮಾಡಿದ್ರು. ಇಲ್ಲಿಂದ ದಂಡಯಾತ್ರೆ ಸಾಗೋಯ್ತು. ಅದು ಎಂಟ್ರಿ ಪಾಯಿಂಟ್ ಆಗುತ್ತೆ. ಅಮಿತ್ ಶಾ ಅವರು ಅಲ್ಲಿ ಗುಂಡ್ಲುಪೇಟೆಗೆ ಹೋಗಿರುವಂತದ್ದು ಒಂದು ಸುತ್ತಮುತ್ತ ಒಂದು 6-7 ವಿಧಾನಸಭಾ ಕ್ಷೇತ್ರಗಳು ಕವರ್ ಆಗ್ತವೆ. ಅದೊಂಥರ ಸೆಂಟರ್ ಪಾಯಿಂಟ್ ಇದ್ದಂಗೆ ಗುಂಡ್ಲುಪೇಟೆ. ಒಂದ್ ಕಡೆ ಅಲ್ಲಿ ಹನ್ನೂರ್ ಬರುತ್ತೆ, ಅದ್ರ ಜೊತೆಗೆ ಟಿ ನರಸೀಪುರ ಬರುತ್ತೆ, ನಂಜನಗೂಡು ಬರುತ್ತೆ, ಚಾಮರಾಜನಗರ ಬರುತ್ತೆ, ಇದರ ಜೊತೆಗೆ ಇಲ್ಲಿ ವರ್ಣ ಕ್ಷೇತ್ರ ಕೂಡ ಬರುತ್ತೆ. ಆ ಒಂದು ಕ್ಷೇತ್ರಗಳ ಮೇಲೂ ಕೂಡ ಪರಿಣಾಮ ಬೀರುವಂತ ನಿಟ್ಟಿನಲ್ಲೇ ಅಬ್ಬರ ಇರುತ್ತೆ. ಸುಮ್ಮನೆ ಅಲ್ಲೊಂದು ರೋಡ್ ಶೋ ಮಾಡಂಗಿದ್ರೆ ಒಂದು 5-10 ಸಾವಿರ ಜನ ಸೇರಿಸ್ತಾ ಇದ್ರು. ಬಟ್ ಹತ್ತತ್ರ ಒಂದು 50,000 ಜನಕ್ಕೂ ಹೆಚ್ಚಿನ ಜನರನ್ನು ಸೇರಿಸ್ತಾರೆ ಅಂದ್ರೆ ಆ ಸುತ್ತಮುತ್ತ ಕ್ಷೇತ್ರಗಳಲ್ಲಿ ಇರುವಂತ ಜನರನ್ನು ಕೂಡ ಸೇರಿಸ್ಬಿಟ್ಟು ಅದೊಂದು ಇಂಪ್ಯಾಕ್ಟ್ ಮಾಡುವಂತ ಕೆಲಸವನ್ನ ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಪಕ್ಕಾ ಪ್ಲಾನ್ ಅನ್ನ ಮಾಡಿಕೊಂಡು ಅಖಾಡಕ್ಕೆ ಇಳಿತಾ ಇರುವಂತದ್ದು. ಬಿಕಾಸ್ ನಾವು ಮೊನ್ನೆ
ದೇವನಹಳ್ಳಿಯಲ್ಲಿ ಪ್ಲಾನ್ ಹಾಕಿದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ, ಅಲ್ಲಿ ಬರೀ ದೇವನಹಳ್ಳಿಯಲ್ಲಿ ಪ್ರಚಾರ ಮಾಡಿ ಹೋಗುವಂಥದ್ದಲ್ಲ, ಅಲ್ಲಿದ್ದಂಥ ಒಂದು ಲೆಕ್ಕಾಚಾರ ಬೇರೆ ಆಗಿತ್ತು. KH ಮುನಿಯಪ್ಪ ಅವರ ವಿರುದ್ಧ ಪ್ರಚಾರ ಮಾಡಿದಾಗ KH ಮುನಿಯಪ್ಪ ಅವ್ರು ಅಲ್ಲೇ ಇರ್ತಾರೆ, ಅವ್ರನ್ನ ಕಟ್ಟಾಕ್ದಂತಾಗುತ್ತೆ. ಕೋಲಾರ ಕ್ಷೇತ್ರಕ್ಕೆ ಅಲ್ಲಿ ಜಾಸ್ತಿ ಓಡಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಲೆಕ್ಕಾಚಾರ ಇತ್ತು. ಅದೇ ರೀತಿಯಾಗಿ ಗುಂಡ್ಲುಪೇಟೆ ಕೂಡ ಅಷ್ಟೇ. ಆಮೇಲೆ ಚಾಮರಾಜನಗರ ಸ್ಪೆಷಲಿ ನಾವು ನೋಡೋದಾದ್ರೆ ಒಂದು BJP ಅಲ್ಲಿ ತನ್ನದೇ ಆದಂತ ವೋಟ್ ಬ್ಯಾಂಕ್ ಅನ್ನ ಹೊಂದಿದೆ, ಆದ್ರೆ ಗೆಲ್ಲುವಂತ ನಿಟ್ಟಿನಲ್ಲಿ ಸಾಧ್ಯವಾಗ್ತಾ ಇಲ್ಲ. ಅಲ್ಲಿ ಕೊಳ್ಳೇಗಾಲ ಎನ್ ಮಹೇಶ್ ಅವರು ಬಿಜೆಪಿಗೆ ಬಂದ್ರು, ಸೊ ಅದೊಂದು ಶಕ್ತಿ ಆಗಿರುವಂಥದ್ದು. ಅದರ ಜೊತೆಗೆ ಗುಂಡ್ಲುಪೇಟೆ ಮಾತ್ರ ಗೆದ್ದಿರುವಂಥದ್ದು. ಈಗ ಚಾಮರಾಜನಗರ ಟಾರ್ಗೆಟ್ ಮಾಡಿದ್ದಾರೆ, ಹನೂರು ಕ್ಷೇತ್ರವನ್ನ ಕೂಡ ಟಾರ್ಗೆಟ್ ಮಾಡಿರುವಂತ ಹಿನ್ನೆಲೆಯಲ್ಲಿ 4 ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಸಹಕಾರಿ ಆಗುತ್ತೆ ಅಮಿತ್ ಶಾ ಅವರ ಒಂದು ರೋಡ್ ಶೋ ಅಂತ ಅವರ ಲೆಕ್ಕಾಚಾರ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಗುಂಡ್ಲುಪೇಟೆ ಸಕಲೇಶಪುರದಲ್ಲೂ ರೋಡ್ ಶೋ ಅನ್ನ ಮಾಡ್ತಾರೆ, ನಂತರ ಹುಬ್ಬಳ್ಳಿಗೆ ಹೋಗ್ತಾರೆ, ಇನ್ನು ನಾಳೆ ಬಾಗಲಕೋಟೆ, ವಿಜಯಪುರ, ಯಾದಗಿರಿಯಲ್ಲಿ ಪ್ರವಾಸವನ್ನ ಮಾಡ್ತಾರೆ. ಒಟ್ಟು 2 ದಿನದಲ್ಲಿ 7 ಜಿಲ್ಲೆಗಳನ್ನ ಅಮಿತ್ ಶಾ ಅವರು ಟಾರ್ಗೆಟ್. ಸಕಲೇಶಪುರ ಸಹಜವಾಗಿ ನಾವು ನೋಡೋದಾದ್ರೆ ಸಕಲೇಶಪುರದಲ್ಲೂ ಕೂಡ ಅಷ್ಟೇ, ಕಳೆದ ಬಾರಿ 3-4 ಸಾವಿರ ಮತಗಳ ಅಂತರದಲ್ಲಿ ಅಲ್ಲೂ ಕೂಡ ಸೋತಿದ್ದು. ಈ ನಾವು ಗಮನಿಸ್ತಾ ಇದ್ರೆ ಈ 4 ನೆಕ್ ಟು ನೆಕ್ ಫೈಟ್ ಎಲ್ಲಿತ್ತು ಅಂತ ಕ್ಷೇತ್ರಗಳನ್ನ ಕೂಡ ಈ ಬಾರಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನುವಂತ ಲೆಕ್ಕಾಚಾರ. ಕ್ಯಾಟಗರಿಯನ್ನ ಮಾಡ್ಕೊಂಡು ಎ ಅಂದ್ರೆ 100% ಗೆಲ್ಲುವಂತ ಕ್ಷೇತ್ರ, ಬಿ ಅಂದ್ರೆ ಒಂದು 50-50 ಚಾನ್ಸಸ್ ಇರುತ್ತಲ್ಲ ಆ ತರ ಕ್ಷೇತ್ರಗಳು, ಸಿ ಅಂದ್ರೆ ಈ ಸಲ ಗೆಲ್ದಿದ್ರು ಪರವಾಗಿಲ್ಲಪ್ಪ, ಒಂದು ಪಕ್ಷ ಸಂಘಟನೆ ಮಾಡಿ ಒಂದು ಬೇಸ್ಮೆಂಟ್ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಟೈಮ್ ನಾವಲ್ಲಿ ಗೆಲ್ಲಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಇಲ್ಲಿ ಅಸ್ತಿತ್ವನೇ ಇಲ್ಲದೆ ಇರುವಂತ ಕ್ಷೇತ್ರಗಳಿಗೆ ಏನ್ ಪ್ರಚಾರಕ್ಕೆ ಹೋಗ್ತಾ ಇಲ್ಲ, ಬಟ್ ನಾವು ಗೆಲ್ಲಬಹುದಾದಂತ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಗುಂಡ್ಲುಪೇಟೆ, ಇನ್ನೊಂದ್ ಕಡೆ ಸಕಲೇಶಪುರ 4-5 ಸಾವಿರ ಮತಗಳ ಅಂತರದಲ್ಲಿ ಸೋತಿರುವಂತದ್ದು. ಈ ಬಾರಿ ಸಿಮೆಂಟ್ ಮಂಜು ಅನ್ನೋರಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹೇಗಾದ್ರೂ ಮಾಡಿ ಅಲ್ಲಿ ಗೆಲ್ಲುವಂತ ಒಂದು ಪ್ಲಾನ್ ಹಾಕೊಂಡಿದಾರಲ್ಲ, ಶಾ ಅವರು ಹೋದಂತ ಸಂದರ್ಭದಲ್ಲಿ ವರ್ಕೌಟ್ ಆಗುತ್ತೆ ಅಂತ. ಅಲ್ಲಿ ಸಕಲೇಶಪುರ ಮತ್ತೆ ಆಲೂರು ಇದೆಯಲ್ಲ, 2 ಕೂಡ ತಾಲೂಕುಗಳು. ಈ ಹಿಂದೆ ಆಲೂರು ಕೂಡ ಅಲ್ಲಿ ತಾಲೂಕಾಗಿ ಪ್ರಮುಖ ಶಕ್ತಿ ಕೇಂದ್ರ ಆಗಿತ್ತು. ಅಲ್ಲಿ ರೋಡ್ ಶೋ ಮಾಡ್ತಾ ಇರುವಂತದ್ದು. ಅಲ್ಲಿ ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ಮತಗಳಿರುವಂತಹ ಹಿನ್ನೆಲೆಯಲ್ಲಿ ಹಿಂದುತ್ವದ ಅಜೆಂಡದ ಮೇಲೂ ಕೂಡ ಆ ಭಾಗದಲ್ಲಿ ಸ್ವಲ್ಪ ಮತವನ್ನ ಸೆಳೆಯುವಂತ ಕೆಲಸ ಆಗುತ್ತೆ. ನೋಡ್ಬೇಕು ಇವತ್ತಿನ ಪ್ರಚಾರದ ಸಂದರ್ಭದಲ್ಲಿ ಯಾವೆಲ್ಲ ಮಾತುಗಳು ಪ್ರಮುಖಾಸ್ತ್ರವಾಗಿರುತ್ತೆ ಅಮಿತ್ ಶಾ ಅವರ ಬಾಯಲ್ಲಿ ಅಂತ. ಎಕ್ಸಾಕ್ಟ್ಲಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಅಮಿತ್ ಶಾ ಅವರು ಒಂದು ಭಾಗದಲ್ಲಿ ಟೂರ್ ಮಾಡಿದ್ರೆ ಅಥವಾ ಈ ತರ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡ್ರೆ ಅದು ಸುತ್ತಮುತ್ತಲ ಕ್ಷೇತ್ರಗಳಿಗೂ ಕೂಡ ಜಿಲ್ಲೆಗಳಿಗೂ ಇಂಪ್ಯಾಕ್ಟ್ ಆಗುತ್ತೆ. ಆ ತರ ಒಂದು ರಣತಂತ್ರವನ್ನ ರೂಪಿಸಿರ್ತಾರೆ, ಅದಕ್ಕೆ ಅವ್ರನ್ನ ಚಾಣಕ್ಯ ರಾಜಕೀಯದಲ್ಲಿ ಅಂತ ಕರೆಯೋದು. ಈಗ ಗುಂಡ್ಲುಪೇಟೆಯಿಂದ ಆರಂಭ ಮಾಡಿದ್ರು ಕೂಡ ಹಳೆ ಮೈಸೂರು ಭಾಗವನ್ನ ಈ ಮುಖಾಂತರ ಯಾವ ರೀತಿ ಟಾರ್ಗೆಟ್ ಮಾಡಕ್ ಹೊರಟಿದ್ದಾರೆ ಅಮಿತ್ ಶಾ ಅವರು ಪ್ಲಾನ್ಸ್? ಶರ್ಮಿತಾ, ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಮೊದಲು ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಂತೆ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಮಾಡಿದರೆ, ಅದರ ಮುಂದುವರೆದ ಭಾಗವಾಗಿ ಚುನಾವಣಾ ಪ್ರಚಾರವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಹಳೆ ಮೈಸೂರು ಭಾಗದಲ್ಲೇ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಮುಖ್ಯವಾಗಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ಕಳೆದ 2018 ವಿಧಾನಸಭೆ ಹಿಂದೆ ಏನು ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು, ಅದನ್ನ ಛಿದ್ರ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿಯ ನಿರಂಜನ್ ಕುಮಾರ್ ಅವರು ಮೇಲುಗೈಯನ್ನು ಸಾಧಿಸಿದ್ರು. ಆದ್ರೆ ಈಗ ಇಲ್ಲಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನೇರ ಪೈಪೋಟಿ ಇರುವಂತದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಕಡಿಮೆ ಅಂತರದಿಂದ ನಿರಂಜನ್ ಕುಮಾರ್ ಅವರು ಗೆದ್ದಿರುವಂತದ್ದು. ಆದ್ರೆ ಈಗ ಗಣೇಶ್ ಪ್ರಸಾದ್ ಅವರು ಕೂಡ ಒಂದ್ ರೀತಿ ಮೇಲುಗೈಯನ್ನು ಸಾಧಿಸಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆಗೆ ಕ್ಷೇತ್ರ ಕೈ ತಪ್ಪಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಖುದ್ದು ಅಮಿತ್ ಶಾ ಅವರೇ ಈ ಒಂದು ಭಾಗದಲ್ಲಿ ಪ್ರಚಾರವನ್ನು ಮಾಡ್ತಿರುವಂತದ್ದು. ಅಮಿತ್ ಶಾ ಅವರ ಪ್ರಚಾರ ಅತ್ಯಂತ ಪ್ರಮುಖವಾಗಿದೆ ಈ ಒಂದು ಭಾಗಕ್ಕೆ. ಗುಂಡ್ಲುಪೇಟೆ, ನಂಜನಗೂಡು ಮತ್ತೆ ಚಾಮರಾಜನಗರ, ಹನೂರು, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಅಂದ್ರೆ ಚಾಮರಾಜನಗರ ಜಿಲ್ಲೆಗೆ 4 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಹೀಗಾಗಿ ಅದ್ರ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ಆ ಮುಖಾಂತರವಾಗಿ ಅತಿ ಹೆಚ್ಚು ಜನರನ್ನ ಕರೆತರುವಂತ ನಿಟ್ಟಿನಲ್ಲಿ ಕೂಡ ಈ ಭಾಗದ ಬಿಜೆಪಿ ನಾಯಕರು ಕಾರ್ಯತಂತ್ರವನ್ನು ಮಾಡಿದರೆ, ಅಮಿತ್ ಶಾ ಅವರು ರೋಡ್ ಶೋ ಹೋಗುವಂತಹ ಒಂದು ಜಾಗದಲ್ಲಿ ಅತಿ ಹೆಚ್ಚು ಜನರನ್ನ ಸುತ್ತಮುತ್ತಲಿನ ಕ್ಷೇತ್ರಗಳಿಂದ ಜನರನ್ನ ಕರೆತಂದ್ರೆ ಸಹಜವಾಗಿನೇ ಒಂದು ಮೆಸೇಜ್ ಆಗುತ್ತೆ. ಮತ್ತೆ ಆ ಮುಖಾಂತರವಾಗಿ ಸಾರ್ವಜನಿಕ ಉದ್ದೇಶವನ್ನ ಭಾಷಣವನ್ನ ಮಾಡೋದ್ರ ಮುಖಾಂತರವಾಗಿ ಈ ಭಾಗಕ್ಕೆ ಸೀಮಿತವಾಗಿ ಏನು ಸಮಸ್ಯೆ ಇದೆ ಮತ್ತೆ ಮುಖ್ಯವಾಗಿ ಸಮುದಾಯವನ್ನ ಓಲೈಸುವಂತ ನಿಟ್ಟಿನಲ್ಲಿ ಯಾವೊಂದು ಮೆಸೇಜ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಮೆಸೇಜ್ ಅನ್ನ ಕೊಟ್ರೆ ಬಿಜೆಪಿ ಅಭ್ಯರ್ಥಿ ಪರವಾಗಿ ಜನರು ಮತವನ್ನು ಹಾಕಬಹುದು ಅನ್ನೋ ಲೆಕ್ಕಾಚಾರದ ಆಧಾರದ ಮೇಲೆ ಅಮಿತ್ ಶಾ ಅವರು ಚಾಮರಾಜನಗರ ಜಿಲ್ಲೆ ಅಂತ ಬಂದಂತ ಟೈಮ್ ನಲ್ಲಿ ಸೋಮಣ್ಣ ಅವ್ರ ಬಣ ಇದೆ, ಯಡಿಯೂರಪ್ಪನವ್ರ ಒಂದು ಬಣ ಇರುವಂತದ್ದು. ಈಗ ಗುಂಡ್ಲುಪೇಟೆಗೆ ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಅಟ್ಲೀಸ್ಟ್ ಈ ಬಣಗಳ ಒಂದು ಒಳ ರಾಜಕೀಯ ಏನಿದೆ ಅದು ದೂರ ಆಗ್ಬಿಟ್ಟು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾರಾ ಅಂತ. ಅದಕ್ಕೋಸ್ಕರವಾಗಿನೇ ಪೃಥ್ವಿರಾಜ್ ಅಮಿತ್ ಶಾ ಅವರು ಈ ಭಾಗದಲ್ಲಿ ಪ್ರಚಾರವನ್ನು ಮಾಡ್ತಿರುವಂತದ್ದು. ನೀವು ಹೇಳ್ದಂಗೆ ಬಣ ರಾಜಕೀಯ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಇದೆ, ಅದು ಚುನಾವಣೆ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ, ಬಿಜೆಪಿ ಅಭ್ಯರ್ಥಿಗಳಿಗೆ ಸೋಲಾಗಬಹುದು. ಅದಕ್ಕೋಸ್ಕರವಾಗಿನೇ ಅಮಿತ್ ಶಾ ಅವರು ಈ ಭಾಗದಲ್ಲಿ ಪ್ರಚಾರವನ್ನ ಕೈಗೊಂಡ್ರೆ ಬಿಜೆಪಿಯ ದೊಡ್ಡ ನಾಯಕನ ಈ ಕಡೆ ಪ್ರಚಾರವನ್ನು ಮಾಡ್ತಾರೆ, ನಮ್ಮ ರಾಷ್ಟ್ರೀಯ ನಾಯಕರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅಸಮಾಧಾನ ಎಲ್ಲ ಬದಿಗೊತ್ತಿ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಭಾವನೆ ಕಾರ್ಯಕರ್ತರಲ್ಲಿ ಮೂಡುತ್ತೆ. ಹಾಗಾಗಿನೇ ಅಮಿತ್ ಶಾ ಅವರು ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ನೀವು ಹೇಳ್ದಂಗೆ ಬಣ ರಾಜಕೀಯ ಅನ್ನುವಂಥದ್ದು ಅಮಿತ್ ಶಾ ಅವರ ಎಂಟ್ರಿಯಿಂದಾಗಿ ಅದು ಶಮನ
ಆಗುವಂತ ಸಾಧ್ಯತೆ ಇದೆ. ಎಲ್ಲೋ ಒಂದ್ ಕಡೆಗೆ ಚಾಮರಾಜನಗರ ಆಗಿರ್ಬೋದು ಮತ್ತೆ ಮುಖ್ಯವಾಗಿ ವರುಣಾ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಒಳೊಳಗೇನೆ ಒಂದಷ್ಟು ಬಿಜೆಪಿ ಅಭ್ಯರ್ಥಿಗಳಿಗೆ ಒಳ್ಳೆಟ್ಟು ಕೊಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿಯನ್ನೇ ಒಂದು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅದನ್ನ ಒಂದು ರೀತಿ ದೂರ ಮಾಡುವಂತ ನಿಟ್ಟಿನಲ್ಲಿ ಬಂಡಾಯವನ್ನು ಶಮನ ಮಾಡುವಂತ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಈ ಭಾಗದಲ್ಲಿ ಪ್ರಚಾರವನ್ನು ಕೈಗೊಂಡ್ರೆ ಬಿಜೆಪಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಂತ ಗೆಲ್ಲುವುದಕ್ಕೆ ಸಮಸ್ಯೆ ಇಲ್ಲ, ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಅಮಿತ್ ಶಾ ಅವರು ಈ ಭಾಗದಲ್ಲಿ ಪ್ರಚಾರವನ್ನ ಮಾಡ್ತಿರುವಂತದ್ದು. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಶರ್ಮಿತಾ, ನಾವು ನೋಡ್ತಾ ಇದ್ವಲ್ಲ, ಈ ಚಾಮರಾಜನಗರ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅವರಿಗೆ. ಅಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬೇಕು ಅನ್ನುವಂಥ ಪ್ಲಾನ್ ಅನ್ನ ಹಾಕೊಂಡಿರುವಂಥದ್ದು. ಅಮಿತ್ ಶಾ ಅವರ ಈ ಒಂದು ರೋಡ್ ಶೋ ಏನಿದೆಯಲ್ಲ ಅದೆಲ್ಲದಕ್ಕೂ ಕೂಡ ವರ್ಕೌಟ್ ಆಗ್ಬಿಡುತ್ತೆ ಅನ್ನೋದಕ್ಕಿಂತ ನಾನು ಹೇಳ್ತಾ ಇದ್ನಲ್ಲ, ಈಗ ಬಣ ರಾಜಕೀಯ ಅನ್ನುವಂಥದ್ದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕಾಗಿದೆ. ಒಂದ್ ಕಡೆ ಸೋಮಣ್ಣ ಅವರು ಅಲ್ಲಿ ನಿಂತ್ಕೊಳ್ಳುವಂತ ಸಂದರ್ಭದಲ್ಲಿ ಗೋ ಬ್ಯಾಕ್ ಸೋಮಣ್ಣ ಅಂತೆಲ್ಲ ಸಾಕಷ್ಟು ಜನ ಅಲ್ಲಿ ಯಡಿಯೂರಪ್ಪನವ್ರ ಪರವಾಗಿದ್ದಂಥವರೆಲ್ಲ ಹೇಳಿದಂತ ಹಿನ್ನೆಲೆಯಲ್ಲಿ ಅದೆಲ್ಲವನ್ನು ದೂರ ಮಾಡೋಣ, ನಮ್ಮಲ್ಲಿ ಒಗ್ಗಟ್ಟಿದೆ, ನೀವೆಲ್ಲರೂ ಹೋರಾಟ ಮಾಡಿ ನೆಕ್ಸ್ಟ್ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಸರಿಯಾದಂತ ಒಂದು ಪ್ರಾತಿನಿಧ್ಯತೆ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡ್ಲಿಕ್ಕೂ ಕೂಡ ಅಮಿತ್ ಶಾ ಅವರು ಮುಂದಾಗ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ಇನ್ನೊಂದ್ ಕಡೆ ಈಗ ಎಲೆಕ್ಷನ್ ನಲ್ಲಿ ಕಮಲಪಾಳಯ್ಯ ಕಾಂಗ್ರೆಸ್ ನಾಯಕರನ್ನ ಪ್ರಮುಖವಾಗಿ ಒಂದ್ ಕಡೆ ಶಿವಕುಮಾರ್ ಇರ್ಬೋದು, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಇರ್ಬೋದು, ಅವರನ್ನ ಕೆಡ್ಡಾಗೆ ಹೇಗೆ ಬೀಳಿಸಬೇಕು ಅಥವಾ ಅವ್ರಿಗೆ ಯಾವ ತರ ಈ ಎಲೆಕ್ಷನ್ ನಲ್ಲಿ ಹಿನ್ನಡೆ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ ಸತತವಾಗಿ ಪ್ಲಾನ್ ಎಲ್ಲ ಮಾಡ್ತಾ ಇದ್ದಾರೆ. ಫಸ್ಟ್ ಡಿ ಕೆ ಶಿವಕುಮಾರ್ಗೆ ಕೆಡ್ಡ ತೋಡ್ತಾ ಇದೆ ಕಮಲಪಡೆ. ಬಿಜೆಪಿ ಪ್ಲಾನ್ ವರ್ಕೌಟ್ ಆದ್ರೆ ಕನಕಪುರ ಬಂಡೆ ಛಿದ್ರವಾಗುತ್ತಾ ಅನ್ನೋ ಕುತೂಹಲ. ಡಿ ಕೆ ಶಿವಕುಮಾರ್ ವಿರುದ್ಧ ಅಮಿತ್ ಶಾ ಬಿಗ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಅಲ್ಲಿ ಸಹಜವಾಗಿ ಇವರಿಬ್ಬರನ್ನು ಕಟ್ಟಿ ಹಾಕುವಂತ ನಿಟ್ಟಿನಲ್ಲೇ ಒಂದ್ ಕಡೆ ಅಶೋಕ್ ಅವರು ಮತ್ತೆ ಸೋಮಣ್ಣ ಅವರನ್ನ ಹಾಕಿರುವಂಥದ್ದು. ಆಮೇಲೆ ಸುಮ್ಮನೆ ನಾವೇನೋ ಹಾಕ್ಬಿಟ್ಟಿದ್ವಿ ಅಂತ ಸೈಲೆಂಟ್ ಆಗಿಲ್ಲ. ನಾವು ಫಾರ್ ಎಕ್ಸಾಂಪಲ್ ತೆಗೆದುಕೊಂಡಂತ ಸಂದರ್ಭದಲ್ಲಿ ಸೋಮಣ್ಣ ಅವರು ಹಾಕಿದ್ದಾರೆ, ಹೌದು. BL ಸಂತೋಷ್ ಅವರು ಹೋಗಿದ್ರು, ನಾವು ಸುಮ್ಮನೆ ಹಾಕಿರೋದಲ್ಲ, ನಾವು ಅಲ್ಲಿ ಪ್ಲಾನ್ ವರ್ಕೌಟ್ ಮಾಡ್ತಿದ್ವಿ, ನಮ್ಮದೇ ಆದಂತ ಸ್ಟ್ರಾಟಜಿ ಇದೆ, ಅಲ್ಲಿ ಗೆಲ್ಸ್ಕೊಂಡು ಬರುವಂತ ನಿಟ್ಟಿನಲ್ಲಿ ನಾವು ಶತ ಪ್ರಯತ್ನವನ್ನ ಪಡ್ತಾ ಇದೀವಿ ಅಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡುವಂತ ಪ್ರಯತ್ನ ಪಡ್ತಾ ಇದ್ರು. ಅದೇ ರೀತಿಯಾಗಿ ಅಶೋಕ್ ಅವರನ್ನು ಕೂಡ ಅಷ್ಟೇ. ಅಲ್ಲಿ ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ಆದ್ರೆ ನಾವು ಬಿಜೆಪಿ ಶಕ್ತಿಯಾಗಿದೆ ಅನ್ನುವಂಥದ್ದನ್ನ ಕೂಡ ತೋರಿಸಬೇಕಾಗಿದೆಯಲ್ಲ. ಸೊ ಆ ಕಾರಣಕ್ಕೋಸ್ಕರನೇ ಅಶೋಕ್ ಅವರನ್ನ ಹಾಕಿರುವಂಥದ್ದು. ಅಶೋಕ್ ಅವರಿಗೆ ಮಾತ್ರ ಒಂದು ಬಿಗ್ ಚಾಲೆಂಜ್ ಕನಕಪುರ. ಬಿಕಾಸ್ ಅಲ್ಲಿ ಕನಕಪುರ ಕ್ಷೇತ್ರದಲ್ಲಿ ನೋಡೋದಾದ್ರೆ ಯಾವಾಗ್ಲೂ ಕೂಡ ಸಾಂಪ್ರದಾಯಿಕ ಎದುರಾಳಿಗಳು ಅಂದ್ರೆ ಕಾಂಗ್ರೆಸ್ ಮತ್ತು JDS ನಡುವೆ ಮಾತ್ರನೇ ಫೈಟು. ಬಿಜೆಪಿ ಲೆಕ್ಕಕ್ಕೆ ಇಲ್ಲ, ಠೇವಣಿನೂ ಕೂಡ ತೆಗೆದುಕೊಳ್ಳೋದಿಲ್ಲ. ಅಂತಹ ಒಂದು ಕ್ಷೇತ್ರದಲ್ಲಿ ಅಶೋಕ್ ಅವರನ್ನ ಹಾಕಿದ್ದಾರೆ ಅಂದ್ರೆ ಹೋರಾಡಲೇಬೇಕಾದಂತ ಪರಿಸ್ಥಿತಿ ಇದೆ. ಸುಮ್ಮನೆ ನಾನೊಬ್ಬ ಒಕ್ಕಲಿಗ ನಾಯಕ ಅಂತ ಹೇಳ್ಕೊಂಡು ಓಡಾಡ್ಲಿಕ್ಕೂ ಕೂಡ ಆಗೋದಿಲ್ಲ. ಬಟ್ ಅಡ್ವಾಂಟೇಜ್ ಏನಂದ್ರೆ ಅಶೋಕ್ ಅವರಿಗೆ ಅಲ್ಲಿ JDS ಅಷ್ಟಕ್ಕಷ್ಟೇ. ನಾವೊಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ವಿ. ಒಂದು ಚನ್ನಪಟ್ಟಣದಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದೆ, ಅದೇ ರೀತಿಯಾಗಿ ಕನಕಪುರದಲ್ಲಿ DK ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರ ನಡುವೆ ಒಳ ಒಪ್ಪಂದ ಆಗಿರುವಂತ ಹಿನ್ನೆಲೆಯಲ್ಲಿ ಇಬ್ರು ಕೂಡ ಒಂದ್ ಕಡೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ವೀಕ್ ಕ್ಯಾಂಡಿಡೇಟ್ ಹಾಕಿದ್ರೆ ಇಲ್ಲಿ DK ಶಿವಕುಮಾರ್ ಅವರನ್ನ JDS ವೀಕ್ ಕ್ಯಾಂಡಿಡೇಟ್ ಹಾಕಿದೆ ಅಂತ. ಸೊ ಹೀಗಾಗಿ ಆ ವೀಕ್ ಕ್ಯಾಂಡಿಡೇಟ್ ಅಂದ್ರೆ ಅಲ್ಲಿ ನಾವು ಯಾವುದೇ ಪಕ್ಷವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿರುತ್ತೆ ಅಂದ್ರೆ ಅಲ್ಲಿ ಮತ ಚಲಾವಣೆ ಆಗುವಂತದ್ದು DK ಶಿವಕುಮಾರ್ ಅವರ ವಿರುದ್ಧವಾದಂತ ಮತಗಳಿರ್ತವೆ. ಅದು JDS ಗಾದ್ರೂ ಹೋಗ್ಬೋದು, ಬಿಜೆಪಿಗಾದ್ರೂ ಹೋಗ್ಬೋದು. ಆದ್ರೆ ಯಾವಾಗ್ಲೂ ಕೂಡ ಅಡ್ವಾಂಟೇಜ್ ತೆಗೆದುಕೊಳ್ತಿದ್ದು JDS. ಸೊ ಹೀಗಾಗಿ ಈ ಬಾರಿ ಅಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ಅಂತ ಬಿಂಬಿತವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದರ ಅಡ್ವಾಂಟೇಜ್ ಅನ್ನ ಬಿಜೆಪಿ ತೆಗೆದುಕೊಳ್ಳಿಕ್ ಮುಂದಾಗ್ತದೆ. ಅದರ ನಾಯಕರನ್ನ ನೋಡಪ್ಪ, ನಿಮ್ಗೆ ನೀವೇನ್ ನಮ್ ಜೊತೆ ಬರ್ಬೇಕಾಗಿಲ್ಲ, ನೆಕ್ಸ್ಟ್ ಏನಾಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ನಮಗೆ ಸಪೋರ್ಟ್ ಅನ್ನ ಮಾಡಿ DK ಶಿವಕುಮಾರ್ ಅವರಿಗೆ ಒಂದು ಚಾಲೆಂಜ್ ಅನ್ನ ಹಾಕ್ಬೋದು, ಭಯವನ್ನ ಓಡಿಸಬಹುದು. ಇದು ಕುಮಾರಸ್ವಾಮಿ ಅವರಿಗೆ ಒಳ್ಳೇದು ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡ್ಲಿಕ್ಕೆ ಅಲ್ಲಿನ JDS ಕಾರ್ಯಕರ್ತರು ನಾಗರಾಜ್ ಅವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕ್ಯಾಂಡಿಡೇಟ್ ನಮಗೆ ಬೇಕಾಗಿರ್ಲಿಲ್ಲ, ವೀಕ್ ಕ್ಯಾಂಡಿಡೇಟ್, ಇವ್ರನ್ನ ಹಿಡ್ಕೊಂಡು ನಾವು ಹೆಂಗ್ ಪ್ರಚಾರ ಮಾಡೋದು ಅಥವಾ ಹೆಂಗ್ ಮತಗಳನ್ನ ಪಡೆಯೋದು ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆ ಅಸಮಾಧಾನವನ್ನ ಹೆಂಗ್ ಚುನಾವಣೆಯಲ್ಲಿ ವರ್ಕೌಟ್ ಮಾಡಬೇಕು, ಮತಗಳಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ಅಶೋಕ್ ಅವರು ಒಂದಿಷ್ಟು ಸ್ಟ್ರಾಟಜಿಗಳನ್ನ ಅವ್ರ ಜೊತೆ ಮಾಡಿ ಮಾಡ್ತಾ ಇದ್ದಾರೆ. ತುಂಬಾ ನೀಟಾಗಿ ಯಾವಾಗ್ಲೂ ಕನಕಪುರದಲ್ಲಿ ಗೊತ್ತಿದೆ DK ಶಿವಕುಮಾರ್ ಅವರಿಗೆ ಹೆಂಗ್ ಎಲೆಕ್ಷನ್ ಫೇಸ್ ಮಾಡಬೇಕು ಅಂತ. JDS ಅಭ್ಯರ್ಥಿಯನ್ನೇ ಆಪರೇಟ್ ಮಾಡ್ಬಿಟ್ಟಿದ್ರು ಅಲ್ಲಿ. ಸೊ ಅನಿವಾರ್ಯವಾಗಿ B ನಾಗರಾಜ್ ಅವ್ರನ್ನ ಹಾಕಿದ್ದು. ಈಗ ನೋಡಿ, ಇಬ್ರು ತುಂಬಾ ಸವಾಲ್ ಮೇಲೆ ಸವಾಲನ್ನ ಹಾಕ್ತಾರೆ. ಒಕ್ಕಲಿಗರ ಭದ್ರಕೋಟೆಯಲ್ಲಿ ನಮ್ದೇ ಈ ಸಲ ಹಿಡಿತಾ ಅಂತ ಹೇಳಿದ್ರು ಕೂಡ DK ಶಿವಕುಮಾರ್ ಹೋಗ್ಬಿಟ್ಟು ಚನ್ನಪಟ್ಟಣದಲ್ಲಿ ಏನ್ ನಿಂತ್ಕೊಳ್ಳೋದಿಲ್ಲ, ಅಥವಾ CP ಯೋಗೇಶ್ವರ್ ಅವರ ವಿರುದ್ಧ ಏನ್ ಚಾಲೆಂಜ್ ಆಗ್ತಾರಲ್ಲ ಕುಮಾರಸ್ವಾಮಿ ಅವರು, ಆ ರೀತಿಯಾಗಿ ಬಂದ್ಬಿಟ್ಟು ಅವ್ರು ಏನ್ ಕನಕಪುರದಲ್ಲಿ ನಿಂತ್ಕೊಳ್ಳೋದಿಲ್ಲ. ಅಲ್ಲೇ ಗೊತ್ತಾಗುತ್ತೆ ಯಾರು ಕಿತ್ತಾಡಿದ್ರು ಕೂಡ ನನ್ನ ಅಂದ್ರೆ ಅದು ಯಾವುದೋ ಒಂದು ಡೈಲಾಗ್ ಇದೆಯಲ್ಲ, ಈ ಗೆರೆ ದಾಟ್ಬಿಟ್ಟು ನೀನು ಬರಬೇಡ, ಆ ಗೆರೆ ದಾಟ್ಬಿಟ್ಟು ನಾನು ಬರೋದಿಲ್ಲ ಅನ್ನುವ ರೀತಿಯಲ್ಲಿ ಹೇಳ್ತಾರಲ್ಲ, ಆ ರೀತಿಯಾದಂತ ಲೆಕ್ಕಾಚಾರ ಕನಕಪುರ ಮತ್ತೆ ರಾಮನಗರದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಮೇಲೆ ಇಬ್ರು ಕೂಡ ಮುಖ್ಯಮಂತ್ರಿ ಆಸ್ಪಿರೆಂಟ್ಸ್, ಅಂದ್ರೆ ಮುಖ್ಯಮಂತ್ರಿ ಹುದ್ದೆಗೆ ಏರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಸೊ ಹೀಗಾಗಿ ಇಬ್ಬರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾದಂತ ಅಡ್ಜಸ್ಟ್ಮೆಂಟ್ ರಾಜಕಾರಣ ಏನೋ ಗೊತ್ತಿಲ್ಲ, ಬಟ್ ಅಶೋಕ್ ಅವರು ಇದನ್ನು ಯಾವ ರೀತಿಯಾಗಿ ಗ್ರಾಬ್ ಮಾಡ್ಕೊಳ್ತಾರೆ ಅವಕಾಶವನ್ನ ಅನ್ನುವಂಥದ್ದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್.
ಜೆಡಿಎಸ್ ಅವರಿಗೆ ಈಗ ಅಸಮಾಧಾನ ಕಾಡ್ತಾ ಇದೆ, ನಮ್ ಕ್ಯಾಂಡಿಡೇಟ್ ವೀಕ್ ಆಗ್ಬಿಟ್ಟಿದ್ದಾರೆ ಅಂತ. ಇನ್ನೊಂದು ಕಡೆ ಆರ್ ಅಶೋಕ್ ಅವರು ಇದನ್ನೇ ಯುಟಿಲೈಸ್ ಮಾಡಿಕೊಂಡು ಗೌಪ್ಯವಾಗಿ ಸಭೆಯನ್ನ ಮಾಡ್ತಾ ಇದ್ದಾರಲ್ಲ. ಈ ಒಂದು ಸ್ಟ್ರಾಟಜಿ ಆರ್ ಅಶೋಕ್ ಅವರ ಚುನಾವಣಾ ಭವಿಷ್ಯದ ಮೇಲೆ ಯಾವ ತರ ಪರಿಣಾಮಗಳನ್ನ ಬೀರುವಂತ ಸಾಧ್ಯತೆಗಳಿದೆ? ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರಾದ ಏನು ಡಿ.ಕೆ. ಶಿವಕುಮಾರ್ ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ಈ ಹಿಂದಿನ ಕಳೆದ 25 ವರ್ಷಗಳಿಂದಲೂ ಕೂಡ ಒಂದು ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡಿರ್ತಾರೆ ಎನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದೆ. ಯಾಕೆಂದ್ರೆ ರಾಮನಗರ ಕ್ಷೇತ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನು ಪ್ರಬಲವಾಗಿ ಅಭ್ಯರ್ಥಿಯನ್ನ ಹಾಕೋದಿಲ್ಲ. ಅಂದ್ರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಕೂಡ ಚನ್ನಪಟ್ಟಣದಲ್ಲೂ ಕೂಡ ಪ್ರಬಲ ಕಾಂಗ್ರೆಸ್ ಅನ್ನ ಅವರು ಕಣಕ್ಕಿಳಿಸಿದ. ಅದೇ ರೀತಿ ಕನಕಪುರದಲ್ಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ಪಕ್ಷದ ಜೆಡಿಎಸ್ ಪಕ್ಷದಿಂದ ಒಬ್ಬ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿಲ್ಲ. ಮತ್ತೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಇಡೀ ಜಿಲ್ಲೆನಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಿಗೆ ಪಂಚರತ್ನ ರಥಯಾತ್ರೆ ಮಾಡ್ತಾರೆ, ಹಾಗೆ ಕನಕಪುರಕ್ಕೂ ಕೂಡ ಮಾಡ್ತಾರೆ. ಆದ್ರೆ ನಾಮಪತ್ರ ಸಲ್ಲಿಕೆ ವೇಳೆ ಕನಕಪುರ ಜೆಡಿಎಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಯನ್ನ ಮಾಡುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಬರೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಏನು ಇವರಿಬ್ಬರ ಹೊಂದಾಣಿಕೆ ರಾಜಕೀಯವನ್ನ ಈಗ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಒಂದು ಯುಟಿಲೈಸ್ ಮಾಡ್ಕೋತಾರೆ ಎನ್ನುವಂತ ಚರ್ಚೆ ಕೂಡ ನಡೀತಾ ಇದೆ. ಈ ವಿಚಾರವಾಗಿ ಏನು ಬಿಜೆಪಿಯ ಅಮಿತ್ ಶಾ ಇದ್ದಾರೆ, ಅವರು ಕೂಡ ಅಶೋಕ್ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಬಿಜೆಪಿಗೆ ಏನು ಒಳ್ಳೆಯ ಬೆಳವಣಿಗೆ ಆಗ್ತದೆ, ಈ ವಿಚಾರವನ್ನ ನೀವು ಗಮನದಲ್ಲಿಟ್ಕೊಂಡು ಅಲ್ಲಿ ಸ್ಟ್ರಾಟಜಿಗಳನ್ನ ಮಾಡಿ ಏನು ಕನಕಪುರದಲ್ಲಿ ಬಿಜೆಪಿ ಸಂಘಟನೆಯನ್ನ ನೀವು ಈಗ ಮಾಡಿದ್ದೆ ಆದ್ರೆ ಮುಂದಿನ ಭವಿಷ್ಯದಲ್ಲಿ ಬಿಜೆಪಿಗೆ ಅಲ್ಲಿಯೂ ಕೂಡ ಒಂದು ಉತ್ತಮ ಬೆಳವಣಿಗೆ ಕಂಡು ಬರ್ತದೆ, ಹಾಗೆ ಬೇಸ್ ಆಗ್ತದೆ. ಇವರಿಬ್ಬರ ಏನು ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಬೇಸತ್ತಿರುವಂತ ಪಕ್ಷಗಳ ನಿಷ್ಠಾವಂತ ಕಾರ್ಯಕರ್ತರು ಬಿಜೆಪಿ ಕಡೆಗೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದರಲ್ಲೂ ವಿಶೇಷವಾಗಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರನ್ನ ಏನು ಸಂಪರ್ಕ ಮಾಡುವಂತ ಬೆಳವಣಿಗೆಗಳನ್ನ ನೀವು ಮಾಡಿ. ಯಾಕೆಂದ್ರೆ ಅಲ್ಲಿ ಪ್ರಬಲ ಅಭ್ಯರ್ಥಿಯನ್ನ ಹಾಕೋದಿಲ್ಲ, ಹಾಗೆ ಆ ಪಕ್ಷದ ನಾಯಕರು ಕೂಡ ಅವರಿಗೆ ಸ್ಪಂದನೆಯನ್ನ ಮಾಡೋದಿಲ್ಲ. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಎದುರಿಸುವಂತ ಅಭ್ಯರ್ಥಿ ಹಾಕಿದ್ದೀವಿ ಎನ್ನುವಂತ ವಿಚಾರದಲ್ಲಿ ಅವರು ನಿಮ್ಗೆ ಸಪೋರ್ಟ್ ಅನ್ನ ಮಾಡಬಹುದು ಎನ್ನುವಂತ ವಿಚಾರವನ್ನು ಕೂಡ ಅಶೋಕ್ ಅವರಿಗೆ ಅಮಿತ್ ಶಾ ಅವರು ತಿಳಿಸಿದ್ದಾರೆ. ಈ ವಿಚಾರವಾಗಿ ಅಶೋಕ್ ಅವರು ಕೂಡ ಹಲವು ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ವೆಂಕಟೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಶರ್ಮಿತಾ, ನಾವು ಬರೀ ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಅವರ ಅಡ್ಜಸ್ಟ್ಮೆಂಟ್ ವಿಚಾರದ ಬಗ್ಗೆ ಏನೋ ನೋಡ್ತಾ ಇದ್ವಿ. ಅದೆಷ್ಟು ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಇವನ್ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಅಶೋಕ್ ಅವರ ಹೆಸರು ಯಾವಾಗ್ಲೂ ಕೇಳಿ ಬರುತ್ತೆ. ಅದರಲ್ಲೂ ಬಿಜೆಪಿಲಂತೂ ಗೋ ಬ್ಯಾಕ್ ಅಶೋಕ್ ಅಂತೆಲ್ಲ ನಾವು ಮಂಡ್ಯ ಉಸ್ತುವಾರಿ ಕೊಟ್ಟಂತ ಸಂದರ್ಭದಲ್ಲಿ ನೋಡಿದೀವಿ. ಬಟ್ ಆ ಒಂದು ಆರೋಪಕ್ಕೆ ತದ್ವಿರುದ್ಧವಾಗಿ ಬರಬೇಕು ಅಂದ್ರೆ, ಆ ಆರೋಪಗಳು ಎಲ್ಲ ಸುಳ್ಳು ಅಂತ ಆಗ್ಬೇಕು ಅಂದ್ರೆ ಅವ್ರು ಹೆಚ್ಚಿನ ಮತಗಳನ್ನ ಪಡ್ಕೊಳ್ಳೇಬೇಕಾಗಿದೆ. ಇದೊಂದು ಚಾಲೆಂಜು. ಮುಂದಿನ ದಿನಗಳಲ್ಲಿ ನೀವು ಸೋಲ್ತಿರೋ ಗೆಲ್ತಿರೋ, ಬಟ್ ಫೈಟ್ ಕೊಡುವಂತ ಸಂದರ್ಭದಲ್ಲಿ ಫೈಟ್ ಕೊಟ್ಟಾಗ, ಈಗ ನಾವು ಶ್ರೀರಾಮುಲು ಅವರು ಬಾದಾಮಿ ಕ್ಷೇತ್ರದನ್ನ ತೆಗೆದುಕೊಳ್ಳೋದಾದ್ರೆ ಜಸ್ಟ್ 1,500 ಮತಗಳ ಅಂತರದಲ್ಲಿ ಸೋತಿದ್ರು. ಬಾದಾಮಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರನ್ನ ಆ ರೀತಿಯಾಗಿ ಎದುರಿಸಿದ್ರು. ಆ ಟೈಮ್ನಲ್ಲಿ ಅವರೊಬ್ಬ ದೊಡ್ಡ ನಾಯಕ ಅಂತ ಅವ್ರು ಪ್ರೂವ್ ಮಾಡ್ಕೊಂಡ್ರು. ಈಗ ಅದೇ ರೀತಿಯಾದಂತ ಸವಾಲನ್ನ ಹೈಕಮಾಂಡ್ ಆರ್ ಅಶೋಕ್ ಮತ್ತೆ ಸೋಮಣ್ಣ ಅವರಿಗೆ ಕೊಟ್ಟಿರೋದು ಅದೇ ಮೇನ್ ರೀಸನ್. ಯಾಕಂದ್ರೆ ಈಗ ನಾನು ಏನು ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅಂತ ಅವ್ರು ಯಾವಾಗ್ಲೂ ಬಿಂಬಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಮತ್ತೆ ಪದ್ಮನಾಭ ನಗರಗೆ ಸ್ಟಿಕ್ ಆನ್ ಆಗಿದ್ರು ಅವರು. ಸೊ ಹಾಗಾಗಿ ಬೇರೆ ಕ್ಷೇತ್ರ ಕೊಟ್ರೆ ಗೆಲ್ಲುವಂತ ಸಾಮರ್ಥ್ಯ ಅವ್ರಿಗೆ ಇದೆಯಾ ಇಲ್ವಾ, ಪ್ರಭಾವ ಬೀರುವಂತ ಸಾಮರ್ಥ್ಯ ಅವ್ರಿಗೆ ಇದೆಯಾ ಇಲ್ವಾ? ಯಾಕೆ ಹಿರಿಯ ನಾಯಕರನ್ನೇ ಅಲ್ಲಿ ಹಾಕಿದ್ದಾರೆ ಅಂದ್ರೆ ಅಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಇಷ್ಟು ದಿನನೂ ಕೂಡ ಉಸ್ತುವಾರಿ ಆಗಿದ್ದಂತವ್ರು ಅಶ್ವಥ್ ನಾರಾಯಣ ಅವ್ರನ್ನೇ ಹಾಕ್ಬೋದಿತ್ತು. ಅಥವಾ ವಿಜೇಂದ್ರ ಅವರು ಅಲ್ಲಿ ಎಷ್ಟು ಗ್ರೌಂಡ್ ವರ್ಕ್ ಮಾಡಿದ್ರು ವರ್ಣಾದಲ್ಲಿ ಅಂತ ಗೊತ್ತಿತ್ತು, ವಿಜೇಂದ್ರ ಅವ್ರನ್ನೇ ಹಾಕ್ಬೇಕಾಗಿತ್ತು. ಆದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಬಂದಿರುವಂತ ವಿಚಾರ ಅವರಿಬ್ರು ಕೂಡ ಯಾವಾಗ್ಲೂ ಹೇಳ್ಕೊಂಡು ಓಡಾಡ್ತಾರಲ್ಲ, ಪ್ರೂವ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಅನ್ನುವಂತ ಒಂದು ಸವಾಲನ್ನೇ ಹಾಕಿರುವಂತದ್ದು. ಅಕಸ್ಮಾತ್ ನಿಜವಾಗ್ಲೂ ಬಿಜೆಪಿಗೆ ಇವರಿಬ್ರನ್ನು ಸೋಲಿಸಲೇಬೇಕು ಅನ್ನೋದು ಇದ್ರೆ ಇವರಿಬ್ರಿಗೂ ಒಂದೊಂದೇ ಕ್ಷೇತ್ರವನ್ನೇ ಕೊಡ್ಬೋದಿತ್ತು ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ. ನೋಡಿ, ಅಲ್ಲಿ ಒಂದ್ ಕಡೆ ಗೆಲ್ಲುವಂತ ಕ್ಷೇತ್ರ ಇದೆ, ಅಲ್ಲಿ ಹೋಗ್ತೀವಿ ನಾವು, ಇಲ್ಲಿ ಹಂಗಂಗೆ ಸುಮ್ನೆ ಬಂದ್ಬಿಟ್ಟು ಒಂದು ಪ್ರಚಾರ ಮಾಡ್ಕೊಂಡು ಹೋಗ್ತೀವಿ ಅನ್ನುವಂತ ಲೆಕ್ಕಾಚಾರ ಇದೆ. ಯಾಕಂದ್ರೆ ನಾವು ಓದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ, ಅವ್ರು ಯಾರು ನಮ್ಗೆ ಗೊತ್ತೇ ಇಲ್ಲ, ಇಷ್ಟ ದಿನ ಇಲ್ಲದೆ ಹೋದಂತವ್ರು ಇವಾಗ ಸಡನ್ ಆಗಿ ಬಂದ್ಬಿಟ್ಟು ಓಟ್ ಕೊಡಿ ಅಂದ್ರೆ ನಾವ್ ಹೆಂಗ್ ಕೊಡೋಣ ಅಂತ ವರ್ಣ ಕ್ಷೇತ್ರದಲ್ಲಿರುವಂತ ಜನ ಕೇಳ್ತಾ ಇದಾರೆ. ಅದ್ರ ಬಗ್ಗೆ ಇನ್ನೂ ಅಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು 2019 ಎಲೆಕ್ಷನ್ ಸಂದರ್ಭದಲ್ಲಿ ಮೋದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತ ಟೈಮ್ನಲ್ಲಿ ಅದು ಕೋರ್ಟ್ನಲ್ಲಿ ವಿಚಾರಣೆ ಆಗಿ ಎಲ್ಲವೂ ಕೂಡ ಮುಗಿದು ಶಿಕ್ಷೆ ಕೂಡ ಆಯಿತು, ಅವರ ಸಂಸದ ಸ್ಥಾನ ಕೂಡ ಅನರ್ಹ ಆಗೋಗ್ಬಿಡ್ತು. ಈಗ ಸಿದ್ದರಾಮಯ್ಯನವರಿಗೂ ಕೂಡ ಅದೇ ರೀತಿಯಾದಂಥ ಕಾನೂನು ಕಂಟಕ ಎದುರಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ವೆಲ್ಕಮ್ ಬ್ಯಾಕ್. ಮತದಾನದ ದಿನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದ್ದಂತೆ ಪ್ರಮುಖ ನಾಯಕರು ಕೊಡುವಂತ ಒಂದೊಂದು ಸ್ಟೇಟ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬೇರೆ ಪಕ್ಷದವರನ್ನ ತೆಗಳಬೇಕು ಅನ್ನೋ ಭರದಲ್ಲಿ ನಾಲ್ಗೆಯಿಂದ ಏನೇನೋ ಪದಗಳು ಉದುರು ಬಿಟ್ರೆ ಜನ ಮತ್ತೆ ಪ್ರಮುಖ ಸಮುದಾಯಗಳು ಅದನ್ನ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಮತಗಳ ಮೇಲೆ, ಇಡೀ ಪಕ್ಷದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅನ್ನ
ಜೀವಂತವಾಗಿರಿಸಬೇಕು, ಅದನ್ನೇ ಹಿಡ್ಕೊಂಡು ನಾವು ಪ್ರಚಾರ ಮಾಡಬೇಕು ಅಂತ ಹೇಳಿ ಬಿಜೆಪಿ ಅಸ್ತ್ರವಾಗಿ ಪ್ರಯೋಗ ಬಿಕಾಸ್ ಈಗ ಕಾಂಗ್ರೆಸ್ಗೆ ಅಸ್ತ್ರವಾಗಿರುವಂತದ್ದು ಲಿಂಗಾಯತ ಅಸ್ತ್ರ. ಪ್ರಮುಖ ನಾಯಕರು ಬಂದಿದ್ದಾರೆ, ಲಿಂಗಾಯತರನ್ನ ತುಳಿಯುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಂತ ಸಿದ್ದರಾಮಯ್ಯನವರ ಬಾಯಲ್ಲೇ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಬಂದಿದ್ದು ಇದು ಪ್ರತ್ಯಸ್ತ್ರವಾಗಿ ಬಿಜೆಪಿಗೆ ಸಿಕ್ಕಿರುವಂಥದ್ದು. ಅದನ್ನು ಯಾವುದೇ ಕಾರಣಕ್ಕೂ ಅವ್ರು ಮಿಸ್ ಮಾಡ್ಕೊಳ್ಳಿದ್ದಕ್ಕೆ ಹೋಗಿಲ್ಲ. ನೋಡಿ ಯಾವ ರೀತಿಯಾದಂಥ ಮನಸ್ಥಿತಿ ಇದೆ ಲಿಂಗಾಯತರ ಬಗ್ಗೆ ಸಿದ್ದರಾಮಯ್ಯನವರಿಗೆ ಅಂತ ಬಿಂಬಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಒಂದು ಹೆಜ್ಜೆ ಮುಂದೋಗ್ಬಿಟ್ಟು ಸರ್ವನಾಶ ಆಗೋಗ್ಬಿಡುತ್ತೆ ಕಾಂಗ್ರೆಸ್ ಅಂತೆಲ್ಲ ಆರ್ ಅಶೋಕ್ ಅವರು ನಿನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಅದು. ಸೊ ಹೀಗಾಗಿ ಈಗ ಸಿದ್ದರಾಮಯ್ಯನವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಒಂದು ರೀತಿಯಾಗಿ ರಾಜಕೀಯ ಅಸ್ತ್ರ ಆದ್ರೆ ಇನ್ನೊಂದು ರೀತಿಯಾಗಿ ಕಾನೂನು ರೀತಿಯಲ್ಲೂ ಅಸ್ತ್ರವಾಗಿ ಪರಿಣಮಿಸ್ತಾ ಇರುವಂತದ್ದು. ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಬಿಕಾಸ್ ಅವರು ನಾನು ಆ ರೀತಿಯಾಗಿ ಹೇಳಿದ್ದಲ್ಲ, ಇನ್ನೊಂದು ರೀತಿ ಅಂದ್ರೆ ಬೊಮ್ಮಾಯಿ ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟು ಹೇಳಿದ್ದು ಇಡೀ ಲಿಂಗಾಯತ ಸಮುದಾಯವನ್ನ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದೇನೇ ಆದ್ರೂ ಕೂಡ ಈಗ ಕಾನೂನಿನ ತೊಡಕನ್ನ ಕೂಡ ಎದುರಿಸಬೇಕಾಗಿದೆ ಸಿದ್ದರಾಮಯ್ಯನವರು. ಬಿಕಾಸ್ ಮೋದಿ ಹೆಸರಿನವ್ರು ಎಲ್ಲರೂ ಕೂಡ ಕಳ್ಳರೇ ಭ್ರಷ್ಟರೇ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಕೊಟ್ಟಂತ ಸ್ಟೇಟ್ಮೆಂಟು ಸತತವಾಗಿ ಒಂದು 5 ವರ್ಷಗಳ ಕಾಲ ವಿಚಾರಣೆ ಎಲ್ಲ ಆಗಿ ಫೈನಲಿ ಅವರಿಗೆ ಶಿಕ್ಷೆ ಕೂಡ ಆಗ್ಬಿಟ್ಟು ಅವ್ರ ಸಂಸದ ಸ್ಥಾನನೇ ಹೋಗ್ಬಿಟ್ಟಿತ್ತು. ಆ ಒಂದು ಭೀತಿ ಈಗ ಸಿದ್ದರಾಮಯ್ಯನವರಿಗೂ ಕೂಡ ಕಾಡ್ತಾ ಇರುವಂಥದ್ದು. ಬಿಕಾಸ್ ಇದೊಂದು ದೊಡ್ಡ ಸಮುದಾಯ, ಕರ್ನಾಟಕದಲ್ಲಿ ನಿರ್ಣಾಯಕವಾಗಿ ಪಾತ್ರವನ್ನ ವಹಿಸುವಂಥದ್ದು ರಾಜಕೀಯವಾಗಿ. ಸೊ ಹೀಗಾಗಿ ಲಿಂಗಾಯತ ಸಮುದಾಯದ ಬಗ್ಗೆ ಮಾತನಾಡಿರುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರಿಗೆ ಇದು ಹಿನ್ನಡೆ ಅಂತ ನಾವು ನೋಡ್ಲಿಕ್ಕೆ ಆಗುದಿಲ್ಲ. ಕಾಂಗ್ರೆಸ್ಗೆ ಯಾವ ರೀತಿಯಾಗಿ ಹಿನ್ನಡೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಬಿಕಾಸ್ ಒಂದೊಂದು ವಿಚಾರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಎಲೆಕ್ಷನ್ ಸಂದರ್ಭದಲ್ಲಿ ಮಾತನಾಡುವಂತ ಪ್ರತಿಯೊಂದು ಹೇಳಿಕೆಗಳು ಕೂಡ ಪ್ರಬಲ ಅಸ್ತ್ರವಾಗ್ತವೆ, ಬ್ರಹ್ಮಾಸ್ತ್ರವಾಗ್ತವೆ. ಅದೇ ರೀತಿಯಾದಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈಗ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ಸಿಕ್ಕಾಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಏನೋ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಲಿಂಗಾಯತ ಸಿಎಂ ಅಂತ ನಾನು ಹೇಳಿದ್ದಲ್ಲ, ಸಿಎಂ ಇದಾರಲ್ಲ ಇಟ್ ಪ್ರೆಸೆಂಟ್, ಅವ್ರ ಬಗ್ಗೆ ನಾನು ಅಷ್ಟೇ ಹೇಳಿರೋದು. ಆ ಸಮುದಾಯದ ಬಗ್ಗೆ ಅಂದ್ರೆ ಲಿಂಗಾಯತ ಸಮುದಾಯದ ಬಗ್ಗೆ ನಂಗೂ ಗೌರವ ಇದೆ ಅನ್ನೋ ಮಾತು. ಆಮೇಲೆ ಅದನ್ನು ಹೇಳ್ತಾ ಇದ್ರು ನಿಜಲಿಂಗಪ್ಪ ಅವರು, ಎಸ್ ಕಂಠಿ ಅವರು, ವಿ.ಡಿ. ಜತ್ತಿ ಅವರು, ಜೆ.ಎಚ್. ಪಟೇಲ್ರು, ಇವ್ರು ಯಾರು ಕೂಡ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಂತವ್ರಲ್ಲ. ಬೊಮ್ಮಾಯಿ ಮಾತ್ರ ಆ ರೀತಿಯಾಗಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಭ್ರಷ್ಟ ಮುಖ್ಯಮಂತ್ರಿ ಅಂತ ಹೇಳಿದೆ. ಅದು ಲಿಂಗಾಯತ ಸಮುದಾಯದವರೇ ಆಗಿರುವಂತ ಹಿನ್ನೆಲೆಯಲ್ಲಿ ಬೊಮ್ಮಾಯಿ ಅವ್ರ ಬಗ್ಗೆ ನಾನು ಹೇಳಿದ್ದು ಅಷ್ಟೇ ಅಂತ ಸಮಜಾಯಿಷಿಯನ್ನ ಕೊಟ್ಟರು ನ್ಯೂಸ್ 18 ಜೊತೆನೂ ಕೂಡ ಮಾತನಾಡುವಂತ ಟೈಮ್ನಲ್ಲಿ. ಹಾಗಾದ್ರೆ ಸಿದ್ದರಾಮಯ್ಯ ಏನ್ ಹೇಳಿದ್ರು ನೋಡೋಣ. ಆಗ್ತಕ್ಕಂಥ ಹೇಳಿಕೆ ಕೊಟ್ಟೇ ಇಲ್ಲ, ಆ ಥರ ಕೊಟ್ಟೇ ಇಲ್ಲ. ಇದು ತಿರುಚಿರ್ತಕ್ಕಂಥದ್ದು. ನಾನೇನು ಹೇಳಿದೆ, ಲಿಂಗಾಯತರನ್ನ ಇದನ್ನ ಎಲೆಕ್ಷನ್ ಕಾರ್ಡ್ ಮಾಡ್ಕೊಂಡಿದ್ದಾರೆ, ಲಿಂಗಾಯತರ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ನೋಡಪ್ಪ, ಲಿಂಗಾಯತ ಸಮಾಜದವರು ಬಹಳ ಒಳ್ಳೆ ಮುಖ್ಯಮಂತ್ರಿಗಳಾಗಿದ್ರು. ಈಗ ಬಸವರಾಜ ಬೊಮ್ಮಾಯಿ ಅವರು ಈಗ ಬಂದು ಕರಪ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದೆ. ನಾನು ಲಿಂಗಾಯತರ ಜಾತಿ ಅಂತ ಹೇಳಲಿಲ್ಲ, ಕರಪ್ಟ್ ಆಗಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳಿದೆ. ಅದಕ್ಕೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಲಿಂಗಾಯತರಿಗೂ ಸಿದ್ದರಾಮಯ್ಯ ಅವ್ರಿಗೂ ಆ ಪದಕ್ಕೂ ಯಾಕೆ ಆಗ ಬರ್ತಾ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ರು 5 ವರ್ಷ ಕಂಪ್ಲೀಟ್ ಮಾಡಿದಾಗ್ಲೂ ಕೂಡ ಈ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಷಯ ಕೈ ಹಾಕ್ಬಿಟ್ಟು ದೊಡ್ಡ ಎಡವಟ್ಟನ್ನ ಮಾಡ್ಕೊಂಡ್ರು, ಅದಕ್ಕೆ ಅಧಿಕಾರಕ್ಕೆ ಬರಲಿಲ್ಲ, ಅದೇ ಮೇನ್ ರೀಸನ್ ಅಂತ ಚರ್ಚೆಗಳು ನಡೀತು. ಈಗ ನೋಡಿದ್ರೆ ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಮಾತಾಡ್ತಾ ಮತ್ತೆ ಲಿಂಗಾಯತ ಅನ್ನೋ ಪದ ಬಳಕೆ ಆ ಸಮುದಾಯವನ್ನ ಟಾರ್ಗೆಟ್ ಮಾಡಿದಾರಲ್ಲ, ಸಿದ್ದರಾಮಯ್ಯಗೆ ಮಾನಹಾನಿ ಮಾಡುವಂತ ಪ್ರಯತ್ನಗಳು ಮತ್ತೆ ಬಿಜೆಪಿಗೆ ಅಸ್ತ್ರ ಸಿಕ್ಕಿದೆ. ಜೊತೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಬಿಜೆಪಿಯ ಪ್ರಿಪರೇಷನ್. ಶರ್ಮಿತಾ ಶೆಟ್ಟಿ ಲಿಂಗಾಯತರೆಲ್ಲ ಭ್ರಷ್ಟರು ಅಂತೇಳಿ ಈ ಒಂದು ಪದವನ್ನು ಬಳಸಿದ್ರು ಅಂತ ಹೇಳಿ ಇದೀಗ ಭಾರತೀಯ ಜನತಾ ಪಕ್ಷ ಸಿದ್ದರಾಮಯ್ಯ ವಿರುದ್ಧ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗ ಮಾಡ್ತಿರುವಂತದ್ದು. ಇದನ್ನ ಪ್ರಬಲ ಅಸ್ತ್ರವಾಗಿ ಮಾಡ್ಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಚುನಾವಣೆ ಹೊತ್ತಲ್ಲಿ ಎಲ್ಲೊಂದ್ ಕಡೆ ಲಿಂಗಾಯತ ಮತಗಳು ಭಾರತೀಯ ಜನತಾ ಪಕ್ಷದಿಂದ ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ ಮತ್ತು ಬೇರೆ ಬೇರೆ ಕಾರಣಕ್ಕೆ ಎಲ್ಲೊಂದ್ ಕಡೆ ವಿಮುಖ ಆಗ್ತದೆ ಎಂಬ ಆತಂಕ ಒಂದ್ ಕಡೆ ಆಗಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೂಡ ಅತಿದೊಡ್ಡ ಅಸ್ತ್ರವಾಗಿ ಮಾಡ್ಕೋಬೇಕಂತೇಳಿ ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿರುವಂತದ್ದು. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಹರಿಯಾಯ್ತಿರುವಂತದ್ದು. ಅಲ್ಲದೆ ಕೇಂದ್ರದ ನಾಯಕರುಗಳು ರಾಜ್ಯಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಈ ಅಸ್ತ್ರವನ್ನು ಪ್ರಯೋಗ ಮಾಡಬೇಕು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಸೇರಿದಂತೆ ಎಲ್ಲರಿಂದಲೂ ಕೂಡ ಈ ಒಂದು ಅಸ್ತ್ರದ ಸಂಬಂಧಪಟ್ಟಾಗಿ ಈಗಾಗಲೇ ಪ್ರಯೋಗ ಮಾಡಬೇಕಂತ ಚರ್ಚೆ ಆಗ್ತಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಹೋರಾಟಕ್ಕೆ ಕೂಡ ಮುಂದಾಗಬೇಕಂತ ತೀರ್ಮಾನ ಮಾಡಿರತಕ್ಕಂಥ ಭಾರತೀಯ ಜನತಾ ಪಕ್ಷ ಸಿದ್ದರಾಮಯ್ಯರು ಒಂದು ಸಮುದಾಯದ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಮತ್ತು ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗಿರ್ತಕ್ಕಂಥ
ಭಾರತೀಯ ಜನತಾ ಪಕ್ಷ ಸದ್ಯಕ್ಕೆ ಇದೀಗ ಚುನಾವಣೆ ಹೊತ್ತಲ್ಲಿ ಈ ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಆದರೆ ಸಿದ್ದರಾಮಯ್ಯನವರು ನಾನು ಬಸವರಾಜ ಬೊಮ್ಮಾಯಿ ಲಿಂಗಾಯತ ಸಿಎಂ ಆಗಿದ್ರೆ ಇವರು ಭ್ರಷ್ಟ ಅಂತ ಹೇಳಿದ್ರು, ಆದ್ರೆ ಇದನ್ನ ತಿರುಚಿದ್ದಾರೆ ಅನ್ನುವ ರೀತಿಯಲ್ಲಿ ಆರೋಪವನ್ನ ಮಾಡ್ತಿದ್ದಾರೆ. ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಲಿಂಗಾಯತ ಮತಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸಮಾಜದ ಅನೇಕ ಮಠಾಧೀಶರು ಕೂಡ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ವಿರೋಧಿಸುತ್ತಿರುವಂತದ್ದು. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಪದೇ ಪದೇ ಕ್ಲಾರಿಫಿಕೇಶನ್ ಕೊಡ್ತಿರುವಂತದ್ದು. ಮತ್ತೊಂದು ಕಡೆ ಇದೇ ವಿಚಾರವನ್ನ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಅನೇಕ ನಾಯಕರುಗಳು ಪ್ರಸ್ತಾಪವನ್ನು ಮಾಡ್ತಿರುವಂತದ್ದು. ಒಟ್ಟಾರೆ ಚುನಾವಣಾ ಸಮಯದಲ್ಲಿ ಇದೀಗ ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಲಿಂಗಾಯತ ಅಸ್ತ್ರವನ್ನ ಪ್ರಯೋಗ ಮಾಡಿರುವಂತದ್ದು. ಇದರಲ್ಲಿ ಭಾರತೀಯ ಜನತಾ ಪಕ್ಷ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಶರ್ಮಿತಾ, ಇಲ್ಲಿ ಬಯಸದೆ ಬಂದ ಭಾಗ್ಯದ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು, ಲಕ್ಷ್ಮಣ್ ಸವದಿ ಅವರು ಯಾರು ಕೂಡ ಊಹೆ ಮಾಡಿರಲಿಲ್ಲ ಇವರು ಕಾಂಗ್ರೆಸ್ಗೆ ಬರ್ತಾರೆ ಅಂತ. ಅವ್ರು ಬಂದಂತ ಟೈಮ್ನಲ್ಲಿ ಒಂದು ಪ್ರಬಲವಾದಂತ ಅಸ್ತ್ರವನ್ನ ಯೂಸ್ ಮಾಡ್ಕೊಂಡ್ರು. ಬಟ್ ಈಗ ಸಿದ್ದರಾಮಯ್ಯನವರು ಆ ಅಸ್ತ್ರ ಕಂಪ್ಲೀಟ್ ಆಗಿ ಒಳ್ಳೆ ನೀರಿಸ್ತಾರಲ್ಲ ಆ ರೀತಿಯಾಗಿ ಆದಂತ ಆಗ್ಬಿಟ್ಟಿದೆ. ನೋಡ್ಬೇಕು ಇದನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾರೆ ಅಂತ. ಬಿಕಾಸ್ ನಿನ್ನೆ ಬೇರೆ ರಾಹುಲ್ ಗಾಂಧಿ ಅವರು ನಾವು ಕೂಡಲ ಸಂಗಮಕ್ಕೆ ಹೋಗಿದ್ದನ್ನ ನೋಡ್ತಾ ಇದ್ವಿ. ಅಲ್ಲಿ ತೇಪೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇತ್ತು. ಸಿದ್ದರಾಮಯ್ಯನವರಿಗೆ ಅಲ್ಲಿ ಮಾತಾಡ್ಲಿಕ್ಕೂ ಕೂಡ ಅವಕಾಶ ಕೊಡ್ಲಿಲ್ಲ. ಬಿಕಾಸ್ ಈಗ ಆಲ್ರೆಡಿ ಒತ್ಕೊಂಡು ಉರಿತಾ ಇದೆ. ಅವರು ಲಿಂಗಾಯತ ಸಿಎಂಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತ ವಿಚಾರ ಕಾದ್ ನೋಡ್ಬೇಕು. ಬಿಕಾಸ್ ಯಾವ ರೀತಿಯಾಗಿ ಇದೆಲ್ಲವೂ ಕೂಡ ನೆಗೆಟಿವ್ ಆಗ್ಬಿಡುತ್ತೆ ಅಂದ್ರೆ, ನಾವು ಚಾಮುಂಡೇಶ್ವರಿ ಎಕ್ಸಾಂಪಲ್ ತಗೊಬಹುದು. ಚಾಮುಂಡೇಶ್ವರಿಯಲ್ಲಿ 5 ಬಾರಿ ಶಾಸಕರಾಗಿದ್ದಂಥವ್ರು ಸಿದ್ದರಾಮಯ್ಯನವರು. ಅಂತ ಒಂದು ಕ್ಷೇತ್ರದಲ್ಲಿ ಹಾಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಒಕ್ಕಲಿಗರ ಅಂದ್ರೆ ಕುಮಾರಸ್ವಾಮಿ ವಿರುದ್ಧ, ದೇವೇಗೌಡರ ವಿರುದ್ಧ ಮಾತನಾಡಿದಂಥ ಹಿನ್ನೆಲೆಯಲ್ಲೇ 35,000 ಮತಗಳ ಅಂತರದಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾಗಿ ಒಬ್ಬ ಹಾಲಿ ಮುಖ್ಯಮಂತ್ರಿ ಸೋತಿರಲಿಲ್ಲ. ಆ ರೀತಿಯಾಗಿ ಹೀನಾಯವಾಗಿ ಸೋಲ್ಬೇಕಾದಂಥ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ ಎದುರಾಗಿತ್ತು. ಸೊ ಹೀಗಾಗಿನೇ ಬಿಜೆಪಿ ಇದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲೇ ಅದನ್ನ ಜೀವಂತವಾಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. 10ನೇ ತಾರೀಕುವರೆಗೂ ಕೂಡ ಇದು ಇದ್ದೇ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ವರುಣಾದಲ್ಲಿ ಸಿದ್ದರಾಮಯ್ಯ ಅವರನ್ನ ಕಟ್ ಹಾಕೋ ನಿಟ್ಟಿನಲ್ಲಿ ವಿ ಸೋಮಣ್ಣ ಅವರು ಪರ್ಸನಲಿ ಒಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಪ್ರಮುಖ ನಾಯಕರ ಅನಿವಾರ್ಯತೆ ಅವ್ರಿಗಿದೆ. ಬಿಜೆಪಿಯಲ್ಲೇ ನನ್ನ ಸಪೋರ್ಟ್ ಬನ್ನಿ ಅಂತ ಕೇಳ್ತಾ ಇದ್ದಾರೆ. ಅವ್ರು ಬಂದ್ರೆ ಮಾತ್ರ ಅವ್ರಿಗೆ ಸ್ವಲ್ಪ ಗೆಲುವು ಸಾಧ್ಯ ಅಂತ ಕಾಣಿಸುತ್ತೆ. ಅಟ್ಲೀಸ್ಟ್ ಫೈಟ್ ಆದ್ರೂ ಕೊಡಬಹುದು. ವೆಲ್ಕಮ್ ಬ್ಯಾಕ್. ವರುಣಾದಲ್ಲಿ ಸಿದ್ದರಾಮಯ್ಯ ಸೋಲಿಸಬೇಕು ಅಂತ ಹೇಳಿ ಸೋಮಣ್ಣ ತಂತ್ರವನ್ನ ರೂಪಿಸಿದ್ದಾರೆ. ಆದ್ರೆ ಸೋಮಣ್ಣಗೆ ಈ ತಂತ್ರವನ್ನ ರೂಪಿಸಬೇಕು, ಅಟ್ಲೀಸ್ಟ್ ಆ ಕ್ಷೇತ್ರದಲ್ಲಿ ತಮ್ಮದೇ ಒಂದು ಛಾಪನ್ನ ಮೂಡಿಸ್ಬೇಕು. ಯಾಕಂದ್ರೆ ನೀವು ಮೊನ್ನೆ ಜನಮನ ಮತ ಹೋದಾಗ ಸೋಮಣ್ಣ ಯಾರು, ನಾವ್ ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕು ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ರು. ಮತ್ತೆ ಅವ್ರ ಪರವಾಗಿ ಪ್ರಚಾರಕ್ಕೆ ಹೋದಾಗ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿ ಅಲ್ಲಿ ಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾತನಾಡ್ತಾ ಇದ್ರು. ವರ್ಣ ಇದೆಯಲ್ಲ, ಎಸ್ಪೆಷಲಿ ಸಿದ್ದರಾಮಯ್ಯನವರ ಹುಟ್ಟೂರು ಇರುವಂತಹ ಒಂದು ಕ್ಷೇತ್ರ ಕೂಡ ಸಿದ್ದರಾಮಯ್ಯ ಅಲ್ಲಿ ಆ ಸುತ್ತಮುತ್ತ ಏರಿಯಾ ಇದೆಯಲ್ಲ, ಅದೊಂದು ರೀತಿಯಾಗಿ ಡಿಫ್ರೆಂಟ್ ಆಗಿದೆ. ಅಂದ್ರೆ ಟಿ ನರಸೀಪುರ, ನಂಜನಗೂಡು, ಮೈಸೂರು ಈ ಎಲ್ಲಾ ಭಾಗದಿಂದ ಸಾಕಷ್ಟು ಹಳ್ಳಿಗಳನ್ನ ಕ್ರೋಢೀಕರಿಸ್ಬಿಟ್ಟು ಮಾಡಿರುವಂತ ಒಂದು ವಿಧಾನಸಭಾ ಕ್ಷೇತ್ರ. ಅಲ್ಲಿ ಯಾವುದೇ ಒಂದು ದೊಡ್ಡ ಹಾಸ್ಪಿಟಲ್ ರೀತಿಯಲ್ಲಿ ಕಾಣಿಸೋದಕ್ಕೆ ಆಗುದಿಲ್ಲ. ಬಿಕಾಸ್ ಒಂದು 15-20 ಕಿಲೋಮೀಟರ್ ಅಲ್ಲಿ ಮೈಸೂರು ಬರುತ್ತೆ. ಇಂಥ ಟೈಮ್ನಲ್ಲಿ ಅಲ್ಲಿ ಕೃಷಿಯನ್ನ ನಂಬ್ಕೊಂಡಿರುವಂಥದ್ದು ಜಾಸ್ತಿ. ಕಬ್ಬು ಮತ್ತೆ ಭತ್ತವನ್ನ ಬೆಳಿತಾರೆ. ಆ ಭಾಗದಲ್ಲಿ ಒಂದ್ ಕಡೆ ರೈತರಿಗೆ ಒಂದು ಅಸಮಾಧಾನ ಇದೆ. ನಾನು ಓದಂತ ಟೈಮ್ನಲ್ಲಿ ನೋಡ್ತಾ ಇದ್ದೆ. ಅದು ಗೊಬ್ಬರದ ರೇಟ್ ಎಲ್ಲ ಜಾಸ್ತಿ ಆಗಿರುವಂತ ವಿಚಾರಕ್ಕೆಲ್ಲ ಅಸಮಾಧಾನ ಇದೆ. ಇಲ್ಲಿ ಮೇನ್ ಆಗಿ ಸೋಮಣ್ಣ ಬೇರೆ ಹಾಕಿದಾರಲ್ಲ, ಸೋಮಣ್ಣ ಅವರಿಗೆ ಹೊಸ ಒಂದು ಕ್ಷೇತ್ರ ಅದು. ಅವ್ರು ಏನೇ ಹೇಳ್ಕೊಳ್ಬಹುದು, ಲಿಂಗಾಯತರ ನಾಯಕ ಅದು ಇದು ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ನೋಡ್ತಾ ಇದ್ದೆ ಅದನ್ನೇ ಮೊನ್ನೆ. ಮೈಸೂರಲ್ಲ, ಬೆಂಗಳೂರಿನಿಂದ ಚಾಮರಾಜನಗರದವರೆಗೂ ಕೂಡ ಇರುವಂತ ಏಕೈಕ ಪ್ರಬಲ ವೀರಶೈವ ಲಿಂಗಾಯತ ನಾಯಕ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬೇರೆ ಕೊಟ್ಬಿಟ್ಟಿದ್ರು. ಅವಾಗಿಂದಲೂ ಯಡಿಯೂರಪ್ಪನವರ ಬೆಂಬಲಿಗರು ಪ್ರೂವ್ ಮಾಡ್ಕೊಳ್ಳಿ, ಇವರನ್ನು ವರ್ಣಾಗ ಹಾಕಬೇಕು ಅಂತ ಎಲ್ಲ ಹೇಳ್ತಾ ಇದ್ರು. ಕಾಕತಾಳಿಯನೋ ಏನೋ ಗೊತ್ತಿಲ್ಲ, ವರ್ಣಾಗೆ ಅವ್ರನ್ನ ಹಾಕ್ಬಿಟ್ಟಿದ್ರು. ಅಕಸ್ಮಾತ್ ನಿಜವಾಗ್ಲೂ ಸಿದ್ದರಾಮಯ್ಯನವ್ರನ್ನ ಸೋಲಿಸಲೇಬೇಕು ಅನ್ನುವಂಥ ಉದ್ದೇಶ ಬಿಜೆಪಿಗೆ ಏನಾದರೂ ಇದ್ದಿದ್ರೆ, ಫೈಟ್ ಕೊಡಬೇಕು ಅನ್ನೋದೇ ಇದ್ದಿದ್ರೆ ವಿಜೇಂದ್ರ ಅವ್ರನ್ನ ಹಾಕ್ಬೋದಿತ್ತು. ಬಟ್ ಪ್ರಬಲವಾಗಿ ಅದನ್ನ ವಿರೋಧ ಮಾಡಿದ್ರು ಯಡಿಯೂರಪ್ಪನವ್ರು. ಅಲ್ಲಿಗೆ ಹೋಗ್ತಿದ್ದ ಹಾಗೆ ಶಿಕಾರಿಪುರದಲ್ಲೇ ನನ್ನ ಮಗ ಸ್ಪರ್ಧೆ ಮಾಡೋದು ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಸೋಮಣ್ಣ ಅವರನ್ನ ಅನಿವಾರ್ಯವಾಗಿ ಹಾಕಬೇಕಾಯ್ತು. ಆ ಒಂದು ಕ್ಷೇತ್ರ ಇದೆಯಲ್ಲ, ಸಿದ್ದರಾಮಯ್ಯನವರ ಬಿಗಿ ಹಿಡಿತದಲ್ಲಿ ಇರುವಂಥದ್ದು. ಅದೃಷ್ಟದ ಕ್ಷೇತ್ರ ಬೇರೆ. 2008-13 ಗೆದ್ದಿದ್ದಂಥವ್ರು. ಆ ಟೈಮ್ನಲ್ಲಿ ಪ್ರತಿಪಕ್ಷ ನಾಯಕ, ಮುಖ್ಯಮಂತ್ರಿಗಳಾದ್ರು. ಅದಾದ್ಮೇಲೆ ತನ್ನ ಮಗನಿಗೆ ಆ ಕ್ಷೇತ್ರವನ್ನ ಬಿಟ್ಕೊಟ್ರು. ಈ ಬಾರಿ ಅವರೇ ನಿಂತಿದ್ದಾರೆ. ಆಮೇಲೆ ಇನ್ನೊಂದು ಪ್ಲಸ್ ಅಂದ್ರೆ ಸಿದ್ದರಾಮಯ್ಯನವರಿಗೆ ಸ್ಥಳೀಯ ನಾಯಕ ಅಂತ. ಅದರ ಜೊತೆಗೆ ನಮ್ಮ ನಾಯಕ ಅಂದ್ರೆ ನಮ್ಮ ಕ್ಷೇತ್ರದವರು ಗೆದ್ದು ಮುಖ್ಯಮಂತ್ರಿ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ನಾವ್ಯಾಕ್ರಿ ಆ ಚಾನ್ಸ್ ಬಿಟ್ಕೊಡ್ಬೇಕು ಅನ್ನುವಂತ ಮನಸ್ಥಿತಿ ಕೂಡ ವರ್ಣದ ಜನರಿಗೆ ಇರುವಂತದ್ದು. ಸೋಮಣ್ಣ ಓಡಾಡೇ ಇಲ್ಲ. ಅಲ್ಲಿ ನಾಮಪತ್ರ ಸಲ್ಲಿಸಿ ಬಂದಾಗಿನಿಂದ ನಿನ್ನೆ ಹೋಗಿದ್ದು ಬಿಟ್ರೆ ಇದುವರೆಗೂ ಹೋಗಿಲ್ಲ. ಆಮೇಲೆ ವಿಜೇಂದ್ರ ಅವರಿಗೆ ಅಲ್ಲಿ ತನ್ನದೇ ಆದಂತೆ ಹಿಡ್ತಾ ಇದೆ. ಆಮೇಲೆ ಅವರ ಬಂಟ, ಯಡಿಯೂರಪ್ಪನವ್ರ ಬಂಟ ಆಗಿರುವಂತ ಕಾಪು ಸಿದ್ಲಿಂಗಸ್ವಾಮಿಯವರು 2013 ನಿಂತ ಸಂದರ್ಭದಲ್ಲಿ 60,000 ಮತ ಪಡ್ಕೊಂಡಿದ್ದು. ಅವಾಗ ಮುಖ್ಯಮಂತ್ರಿ ಹುದ್ದೆಗೆ ಆಕಾಂಕ್ಷಿ ಆಗಿದ್ದಂಥವ್ರು ಸಿದ್ದರಾಮಯ್ಯನವರು. ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತು, ಎಲ್ಲಿಂದನೋ ಬಂದ್ಬಿಟ್ಟು ಕಾಪು ಸಿದ್ಲಿಂಗಸ್ವಾಮಿ ನನ್ ಮುಂದೆ ಈ ರೀತಿಯಾಗಿ ಓಟನ್ನ ತಗೊಂಡ್ಬಿಟ್ರಲ್ಲ ಅಂತ. ಅಂದ್ರೆ 30,000 ಮತಗಳ ಅಂತರದಲ್ಲಿ ಗೆದ್ದಿದ್ರು ಕೂಡ ಅವ್ರು
ತಗೊಂಡಿದ್ದಂತ ಒಂದು ವೋಟ್ ಇತ್ತಲ್ಲ 60,000, ಅದು ದೊಡ್ಡ ಮಟ್ಟದಲ್ಲಿತ್ತು. ಆ ಟೈಮ್ನಿಂದ ಬಿಜೆಪಿಗೆ ಅಲ್ಲೊಂದು ಭದ್ರ ಬೇಸು ಸಿಕ್ಕಂತಾಗುತ್ತೆ. ಬಟ್ ಈಗ ಅನಿವಾರ್ಯವಾಗಿ ವರ್ಣ ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ಫೈಟ್ ಕೊಡಬೇಕು ಅಂದ್ರೆ ಯಡಿಯೂರಪ್ಪ, ವಿಜೇಂದ್ರ, ಕಾಪು ಸಿದ್ಲಿಂಗಸ್ವಾಮಿಯನ್ನ ಅವಲಂಬಿಸಲೇಬೇಕಾದಂತ ಅನಿವಾರ್ಯತೆ ಸೋಮಣ್ಣ ಅವರಿಗಿದೆ. ನಾವು ಟಿಕೆಟ್ ಘೋಷಣೆ ಆದ ನಂತರದ ದಿನದಲ್ಲೇ ನಾವು ನೋಡ್ಬೋದು ಸೋಮಣ್ಣ ಅವರು ಯಡಿಯೂರಪ್ಪನವ್ರು ನಿವಾಸಕ್ಕೆ ಹೋದ್ರು, ಅವರ ಆಶೀರ್ವಾದವನ್ನ ಪಡು. ಅಷ್ಟೆಲ್ಲ ಅಸಮಾಧಾನ ಇದ್ದಂತ ಟೈಮ್ ನಲ್ಲೂ ಕೂಡ ಹೋಗಿದ್ದು ಎಷ್ಟರ ಮಟ್ಟಿಗೆ ಸೋಮಣ್ಣ ಅವರಿಗೆ ಅನಿವಾರ್ಯತೆ ಸೃಷ್ಟಿ ಆಗ್ಬಿಟ್ಟಿದೆ ವರ್ಣ ಕ್ಷೇತ್ರದಲ್ಲಿ ಅಂತ ಅದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೇ ವಿಚಾರವಾಗಿ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಅಫ್ಕೋರ್ಸ್ ಇಲ್ಲಿ ವಿ ಸೋಮಣ್ಣ ಅವರಿಗೆ ಸಿದ್ದರಾಮಯ್ಯ ವಿರುದ್ಧ ಒಂದು ಟಫ್ ಫೈಟ್ ಅನ್ನ ಕೊಡಬೇಕು ಅಂತಂದ್ರೆ ಯಡಿಯೂರಪ್ಪ, ಅವರ ಆಪ್ತ ಮತ್ತೆ ವಿಜೇಂದ್ರ ಎಲ್ಲರೂ ಕೂಡ ಪ್ರಚಾರ ಕಾರ್ಯದಲ್ಲಿ ಬರಬೇಕು. ಬಟ್ ಮೊನ್ನೆ ವಿಜೇಂದ್ರ ಅವರು ಹೋಗಿದ್ರು, ಹೇಳಿದ್ರು ಕೂಡ ದೇವರು ಮೆಚ್ಚೋ ರೀತಿಯಲ್ಲೇ ನಾನು ಸೋಮಣ್ಣ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ. ಇದು ನಿಜಕ್ಕೂ ಸಾಧ್ಯ ಇದೆಯಾ? ಶರ್ಮಿತಾ ಶೆಟ್ಟಿ, ಹಳೆ ಮೈಸೂರು ಭಾಗದ ವೀರಶೈವ ಲಿಂಗಾಯತರ ಪ್ರಶ್ನಾತೀತ ನಾಯಕ ನಾನು ವೀರಶೈವ ಲಿಂಗಾಯತರ ಮಾಸ್ ಲೀಡರ್ ಅಂತೇಳಿ ಸ್ವತಃ ವಿ ಸೋಮಣ್ಣನವರು ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರುಗಳಿಗೆ ಪದೇ ಪದೇ ಹೇಳ್ತಿದ್ರು. ಇದೇ ಕಾರಣಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೈ ವಿಜೇಂದ್ರ ವಿರುದ್ಧ ಪ್ರತಿದಿನ ಹರಿಹಾಯ್ತಿದ್ರು. ಇದೀಗ ಸೋಮಣ್ಣನವರು ಒಂದು ಕಡೆ ಚಾಮರಾಜನಗರ ಕ್ಷೇತ್ರ, ಮತ್ತೊಂದು ಕಡೆ ವರ್ಣಾ ಕ್ಷೇತ್ರ, ಈ ಎರಡು ಕ್ಷೇತ್ರದಲ್ಲಿ ಎರಡು ದೋಣಿಯಲ್ಲಿ ಎರಡು ಕಾಲಿಟ್ಟಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ವರ್ಣಾ ಕ್ಷೇತ್ರದಲ್ಲಿ ಕೇವಲ ಲಿಂಗಾಯತ ಮತ ಬ್ಯಾಂಕನ್ನೇ ನಂಬಿಕೊಂಡ್ರೆ ಗೆಲುವು ಕಷ್ಟ ಅನ್ನೋದು ಅವ್ರಿಗೂ ಕೂಡ ಗೊತ್ತು. ಮತ್ತೊಂದು ಕಡೆ ಇಡೀ ವರ್ಣಾ ಕ್ಷೇತ್ರದಲ್ಲಿ ಬಹಳಷ್ಟು ಕಡೆ ಸೋಮಣ್ಣನವರು ಏನು ಚುನಾವಣಾ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಪ್ರತಿರೋಧ ಅಲ್ಲಿನ ಜನರು ಒಡ್ತಿರುವಂತದ್ದು. ಅಲ್ಲದೆ ಈ ಹಿಂದೆ ಅಲ್ಲಿ ಕಾಪು ಸಿದ್ಧಲಿಂಗಸ್ವಾಮಿ ಅವರು ಸ್ಪರ್ಧೆ ಮಾಡಿ 62,000 ಮತಗಳನ್ನು ಕೂಡ ಪಡೆದಿದ್ರು. ಜೊತೆಗೆ ವಿಜೇಂದ್ರ ಅವರು ಕೂಡ 2018ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿಕೊಂಡಿದ್ರು ಮತ್ತು ಅಲ್ಲಿ ತನ್ನದೇ ಆದ ಯುವಕರ ಪಡೆಯನ್ನು ಕೂಡ ಕಟ್ಟಿದ್ರು. ಆದರೆ ಕೊನೆಗಳಲ್ಲಿ ಬಿಜೆಪಿ ಹೈಕಮಾಂಡ್ ವಿಜೇಂದ್ರ ಅವರಿಗೆ ವರ್ಣಾ ಕ್ಷೇತ್ರದಿಂದ ಟಿಕೆಟ್ ಅನ್ನು ಕೊಟ್ಟಿಲ್ಲ. ಇದೀಗ ವರ್ಣಾ ಕ್ಷೇತ್ರದಲ್ಲಿ ಎಲ್ಲೊಂದು ಕಡೆ ವಿ ಸೋಮಣ್ಣನವರ ಬೆಂಬಲಕ್ಕೆ ಯಡಿಯೂರಪ್ಪ ಮತ್ತು ಬಿ ವಿಜೇಂದ್ರ ಬೇಕಾದಂತ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ವಿ ಸೋಮಣ್ಣನವರು ತಾವು ನೇರವಾಗಿ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಬಿ ವೈ ವಿಜೇಂದ್ರ ಅವರನ್ನು ಸಂಪರ್ಕ ಮಾಡದೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರ ಮುಖಾಂತರ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ಚಾಮರಾಜನಗರ ಕ್ಷೇತ್ರ ಮತ್ತು ವರ್ಣಾ ಕ್ಷೇತ್ರದಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಹೆಚ್ಚು ಪ್ರಚಾರ ಮಾಡಬೇಕು, ನನ್ನ ಪರವಾಗಿ ಪ್ರಚಾರ ಮಾಡಬೇಕಂತೇಳಿ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿರುವಂತದ್ದು. ಆ ಮುಖಾಂತರ ವರ್ಣಾ ಕ್ಷೇತ್ರದಲ್ಲಿ ವಿಜೇಂದ್ರ ಅವರದ್ದೇ ಆದಂತಹ ಮತಗಳಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ಅಲ್ಲಿ ಚುನಾವಣಾ ಪ್ರಚಾರ ಮಾಡೋದ್ರಿಂದ ಒಂದಷ್ಟು ಮತಗಳು ಬರ್ತವೆ ಅನ್ನೋದು ಅವರ ಲೆಕ್ಕಾಚಾರ. ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ವಿ ಸೋಮಣ್ಣನವರೇ ವರ್ಣಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ಲಿಕ್ಕೆ ಹೋದ್ರೆ ಅದು ಎಲ್ಲೊಂದು ಕಡೆ ಲಾಭದಾಯಕ ಆಗಲ್ಲ. ಸಿದ್ದರಾಮಯ್ಯರವರನ್ನ ಕಟ್ಟಿ ಹಾಕಬೇಕಂತ ಹೇಳಿದ್ರೆ ಅಲ್ಲಿ ವಿಜೇಂದ್ರ ಮತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸತತವಾಗಿ ಪ್ರಚಾರ ಮಾಡಬೇಕು. ಆ ಮುಖಾಂತರ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರಿಗೆ ಟಫ್ ಫೈಟ್ ಕೊಡಬಹುದೆಂಬುದು ವಿ ಸೋಮಣ್ಣ ಅವರ ಲೆಕ್ಕಾಚಾರ. ಹಾಗಾಗಿ ಈಗ ಅನಿವಾರ್ಯವಾಗಿ ಯಾವ ವ್ಯಕ್ತಿಗಳನ್ನ ಇವರು ಏನು ದೂರ್ತಾ ಇದ್ರು, ಯಾವ ವ್ಯಕ್ತಿಗಳ ವಿರುದ್ಧವಾಗಿ ಮಾತನಾಡ್ತಿದ್ರು, ಯಾವ ವ್ಯಕ್ತಿಗಳಿಗಿಂತಲೂ ನಾನು ಪ್ರಬಲ ಮತ್ತು ಬಲಶಾಲಿ ಅಂತ ಹೇಳ್ತಿದ್ರು, ನಾನು ಮಾಸ್ ಲೀಡರ್ ಅಂತ ಹೇಳ್ತಿದ್ರು, ಅಂತ ಮಾಸ್ ಲೀಡರ್ ಅಂತ ಹೇಳ್ಕೊಳ್ತಕ್ಕಂಥ ವಿ ಸೋಮಣ್ಣನವರಿಗೆ ಇದೀಗ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಮಾಜಿ ಮುಖ್ಯಮಂತ್ರಿ ಅವರ ಪುತ್ರ ಬಿ ವಿಜೇಂದ್ರ ಅವರು ಅನಿವಾರ್ಯ ಆಗಿರುವುದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಶರ್ಮಿತಾ, ಅಲ್ಲಿ ವಿಜೇಂದ್ರ ಮೊನ್ನೆ ಪ್ರಚಾರಕ್ಕೆ ಹೋಗಿದ್ರು, ಒಂದು 30 ನಿಮಿಷ ಅಷ್ಟೇ ಹೋಗಿದ್ರು. ಓದಂಗೂ ಆಗ್ಬೇಕು, ಹೋಗ್ದಲೇ ಇದ್ದಂಗೂ ಆಗ್ಬೇಕು ಅನ್ನುವ ರೀತಿಯಲ್ಲಿ ಪ್ರಚಾರ ಗಮನಿಸಿದ್ವಿ. ಇಲ್ಲ, ಅಲ್ಲಿ ಯಾವ್ದು ಅಸಮಾಧಾನಗಳಿಂದ ದೇವರು ಮೆಚ್ಚೋ ರೀತಿಯಲ್ಲೇ ನಾನು ಇವ್ರಿಗೋಸ್ಕರ ಪ್ರಚಾರ ಮಾಡ್ತೀನಿ. ಆಮೇಲೆ ಸೋಮಣ್ಣ ಅವ್ರಿಗೆ ಬರೀ ವರ್ಣದಲ್ಲಿ ಮಾತ್ರ ಬೇಕಾಗಿಲ್ಲ, ಯಡಿಯೂರಪ್ಪ ವಿಜೇಂದ್ರ ಇವನ್ ಚಾಮರಾಜನಗರದಲ್ಲೂ ಬೇಕಾಗಿದೆ. ತುಂಬಾ ಅನಿವಾರ್ಯತೆ ಇದೆ, ಅಲ್ಲಿ ತುಂಬಾ ಟಫ್ ಫೈಟ್ ಇರುವಂತದ್ದು. ನಾವು ಅವಾಗಲೇ ಆರ್ ಅಶೋಕ್ ಅವರ ವಿಚಾರದಲ್ಲಿ ಹೇಳ್ತಾ ಇದ್ವಲ್ಲ, ಗೆಲುವು ಸೋಲು ಸೆಕೆಂಡ್ರಿ, ಬಟ್ ನಾನು ಫೈಟ್ ಆದ್ರೂ ಕೊಟ್ನಲ್ಲಪ್ಪ, ನಾನೊಬ್ಬ ಪ್ರಬಲ ನಾಯಕನಾಗಿದ್ದನು ಅಂದ್ರೆ ಪ್ರಬಲ ನಾಯಕ ಅಂತ ಅನ್ನಿಸ್ಕೊಳ್ಳಿಕ್ಕಾದ್ರೂ ಒಂದಿಷ್ಟು ಮತಗಳು ಅಂತ ಬೇಕಲ್ಲ, ಆ ಮತಗಳು ಬೇಕಾಗಿದೆ ಸೋಮಣ್ಣ ಅವರಿಗೆ. ಬಿಕಾಸ್ ಸೋಮಣ್ಣ ಏನು ಆರ್ಡಿನರಿ ರಾಜಕಾರಣಿ ಅಲ್ಲ, ಬೆಂಗಳೂರಿನಲ್ಲಿ ರಾಜಕಾರಣ ಮಾಡಿದಂಥವ್ರು ಎಲ್ಲಿ ಬೇಕಾದ್ರೂ ರಾಜಕಾರಣ ಮಾಡ್ತಾರೆ ಅನ್ನುವಂಥದ್ದು ಇರುವಂತ ಜನಜನಿತ ಮಾತು. ಇಲ್ಲಿ 5 ಬಾರಿ ಗೆದ್ದಂತ ಅಂದ್ರೆ ಬಿನ್ನಿಪೇಟೆ ಅಂತಿತ್ತು, ಅಲ್ಲೊಂದು 3 ಸಲ, ಆಮೇಲೆ ಗೋವಿಂದರಾಜನಗರದಲ್ಲಿ 2 ಸಲ ಗೆದ್ದಂಥವ್ರು, ಸಾಕಷ್ಟು ಉಪಚುನಾವಣೆಗಳನ್ನ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಅಲ್ಲೂ ಕೂಡ ಆ ಪಕ್ಷ ಗೆಲ್ಲುವಂತ ನಿಟ್ಟಿನಲ್ಲಿ ತನ್ನದೇ ಆದಂತ ಒಂದು ಪ್ರಭಾವವನ್ನ ಬಳಸ್ಕೊಂಡಿದ್ರು. ಈಗ ವರ್ಣ ಕ್ಷೇತ್ರ ಇದೆಯಲ್ಲ, ಅವರು ಗೆಲ್ಲುವಂತಹ ಚಾನ್ಸಸ್ ಇರಲಿ, ಸೆಕೆಂಡ್ರಿ ಅದು, ಬಟ್ ಫೈಟ್ ಕೊಡಬೇಕಾಗಿದೆ ಸಿದ್ದರಾಮಯ್ಯನವರ ವಿರುದ್ಧ. ಬಿಕಾಸ್ ಇವರು ಲಿಂಗಾಯತ ನಾಯಕ ಅಲ್ಲ, ಒಂದು 55,000 ರಿಂದ 60,000 ಲಿಂಗಾಯತ ಮತಗಳು ಇದ್ದಾವೆ ಅನ್ನೋ ಕಾರಣಕ್ಕೋಸ್ಕರನೇ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಎಷ್ಟರ ಮಟ್ಟಿಗೆ ಮತಗಳನ್ನ ಪಡ್ಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇವರ ಪ್ರಬಲತೆ, ಇವರ ಪ್ರಭಾವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವರ್ಣ ಕ್ಷೇತ್ರ ವರ್ಚಸ್ಸು ಕೂಡ ಇವಾಗ ಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ. ಅವರ ರಾಜಕೀಯ ಭವಿಷ್ಯ ಕೂಡ ಇರುವಂತದ್ದು. ಚಾಮರಾಜನಗರನು ಕೂಡ ಈಸಿ ಆಗಿಲ್ಲ, ತುಂಬಾ ಟಫ್ ಫೈಟ್ ಇರುವಂತದ್ದು. ಹೌದು, ವರ್ಣ ಕ್ಷೇತ್ರ ಬೇರೆ, ಅಲ್ಲಿ ಒಂದ್ ಫೈಟ್ ಕೊಡಬೇಕು, ಇಲ್ಲಿ ಗೆಲ್ಲಬೇಕು, 2 ಸಂದಿಗ್ಧತೆ ಇರುವಂತದ್ದು ಸೋಮಣ್ಣಗೆ. ಸೊ ರಾಜಕಾರಣದಲ್ಲಿ ಇದುವರೆಗೂ ಫೇಸ್ ಮಾಡಿರದಂತಹ ಒಂದು ಕಷ್ಟದ ದಿನಗಳನ್ನ ಈಗ ಸೋಮಣ್ಣ ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಇನ್ನು ದೇವೇಗೌಡರು ಅಖಾಡ ಕೇಳಿದ್ರೆ ಅಲ್ಲೊಂದು ಚುನಾವಣಾ ತಂತ್ರಗಾರಿಕೆ ಅಫ್ಕೋರ್ಸ್ ಇದ್ದೇ ಇರುತ್ತೆ.
ಈ ಹಿಂದೆ ರಾಜಣ್ಣ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ಆ ದೇವೇಗೌಡರು ಸಾವಿನ ಬಗ್ಗೆ ಕೊಟ್ಟಾಗ ಪಕ್ಷಾತೀತವಾಗಿ ಅದನ್ನ ಎಲ್ಲರೂ ಕೂಡ ಖಂಡಿಸಿದ್ರು. ಅಂತ ಹಿರಿಯರ ಬಗ್ಗೆ ಹಿಂಗೆಲ್ಲ ಮಾತಾಡಬಾರ್ದಾಗಿತ್ತು ಅಂತ ದೇವೇಗೌಡರು ಇಬ್ಬರ ಹೆಗಲ ಮೇಲೆ ಕೈ ಹಾಕಿ ಹೋಗ್ತಾರೆ, ಇಷ್ಟರಲ್ಲೇ 4 ಜನರ ಮೇಲೆ ಹೋಗುವಂತ ಸ್ಥಿತಿ ಬರುತ್ತೆ ಅಂತ ಹೇಳಿ ಅವತ್ತು ಗೌಡ್ರ ವಿರುದ್ಧ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಅನ್ನ ರಾಜಣ್ಣ ಕೊಟ್ಟಿದ್ರು. ಫಸ್ಟ್ ಸ್ಟೇಟ್ಮೆಂಟ್ ಅದು ರಾಜಕಾರಣದಲ್ಲಿ ಈ ರೀತಿಯಾದಂತ ಸ್ಟೇಟ್ಮೆಂಟ್ಗಳು ಬರಬಾರ್ದಿತ್ತು. ಈ ರಾಜಕೀಯ ಎಲ್ಲೇ ಮೀರಿ ಕೆಲವೊಮ್ಮೆ ಮಾತನಾಡ್ತಾರೆ ಅಂತಾರಲ್ಲ, ಆ ರೀತಿಯಾಗಿ ರಾಜಣ್ಣ ಮಾತನಾಡಿದ್ರು. ಇಂದು ಅದೇ ರಾಜಣ್ಣ ಅವರನ್ನ ಸೋಲಿಸ್ಲಿಕ್ಕೆ ದೇವೇಗೌಡರು ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ. ಬರೀ ಅದೊಂದು ಸ್ಟೇಟ್ಮೆಂಟ್ ಅಲ್ಲ, ದೇವೇಗೌಡರಿಗೆ ಮತ್ತೆ ದೇವೇಗೌಡರ ಕುಟುಂಬಕ್ಕೆ ಮತ್ತೆ JDSಗೆ ಅಲ್ಲಿ ಮೇನ್ ಆಗಿ ದೇವೇಗೌಡರು ತುಮಕೂರಿಗೆ ಬಂದಿದ್ರು ವಲಸೆ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ. ಅಲ್ಲಿ ಮೇನ್ ಆಗಿ ಎಲ್ಲೇ ಹಿನ್ನಡೆ ಆದ್ರೂ ಮಧುಗಿರಿ ಆಗಿರ್ಬೋದು, ಶಿರಾ ಆಗಿರ್ಬೋದು, ಆ ಭಾಗದಲ್ಲಿ ಬಿಜೆಪಿಗೆ ಹೇಳ್ಕೊಳ್ಳುವಂತ ಮತಗಳಿಲ್ಲ. ಅಲ್ಲಿ ಠೇವಣಿ ಪಡ್ಕೊಳ್ಳುವಂಥದ್ದು ಕೂಡ ಕಷ್ಟ ಸಾಧ್ಯವಾಗಿರುವಂತ ಒಂದು ಕ್ಷೇತ್ರಗಳಲ್ಲಿ ರಾಜಣ್ಣ ಅವರು ಏನಾದ್ರೂ ಮಾಡಿ ದೇವೇಗೌಡರನ್ನ ಸೋಲಿಸಲೇಬೇಕು ಅನ್ನುವಂತ ಒಂದು ಆ ಕಾರಣಕ್ಕೋಸ್ಕರ ಮಧುಗಿರಿಯಲ್ಲಿ ಬಸವರಾಜ್ ಅವರಿಗೆ ಸಪೋರ್ಟ್ ಅನ್ನ ಕೊಡ್ತಾರೆ. ಅಲ್ಲಿ ಹೆಚ್ಚಿನ ಮತಗಳು ಲೀಡ್ ಕೂಡ ಬಂದ್ಬಿಡುತ್ತೆ ಬಿಜೆಪಿಗೆ. ಸೊ ಹೀಗಾಗಿನೇ ಬಸವರಾಜ್ ಅವರು ಗೆಲ್ಲೋದು. ಬಸವರಾಜ್ ಅವರು ಮೊನ್ನೆ ಹೇಳ್ತಾ ಇದ್ರು, ಬೇರೆ ಒಂದು ಕ್ಷೇತ್ರಗಳಲ್ಲಿ ಯಾವ್ದು ಹೆಂಗೆ ಇರಲಿ ಲೆಕ್ಕಾಚಾರ, ಆದ್ರೆ ಮಧುಗಿರಿ ಕ್ಷೇತ್ರದಲ್ಲಿ ಮಾತ್ರ ರಾಜಣ್ಣ ಗೆಲ್ಲಬೇಕು, ರಾಜಣ್ಣ ಅವರಿಗೆ ನನ್ನ ಸಪೋರ್ಟ್ ಇದೆ ಅಂತ ಹೇಳಿದ್ರು ಒಬ್ಬ ಬಿಜೆಪಿ ನಾಯಕ, ಬಿಜೆಪಿ ಸಂಸದ. ಕಾಂಗ್ರೆಸ್ ನಾಯಕ ಗೆಲ್ಲಬೇಕು ಅನ್ನುವಂತ ಒಂದು ಮಾತನಾಡ್ತಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಆ ಟೈಮ್ನಲ್ಲಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಅವ್ರು ಸಪೋರ್ಟಿವ್ ಆಗಿ ನಿಂತಿದ್ರು ಅನ್ನೋದಕ್ಕೆ ಇದೇ ಲೆಕ್ಕಾಚಾರ ಸಾಕು. ಸೊ ಹೀಗಾಗಿನೇ ದೇವೇಗೌಡ್ರೆ ಸ್ವತಃ ಅಖಾಡಕ್ಕೆ ಇಳಿತಾ ಇರುವಂತದ್ದು, ಸುಮ್ಮನೆ ಹೋಗ್ತಾ ಇಲ್ಲ ದೇವೇಗೌಡರು. ಅಲ್ಲಿ ಒಂದು 3 ಕ್ಷೇತ್ರ, ಒಂದು ಮಧುಗಿರಿ, ಕೊರಟಗೆರೆ ಮತ್ತೆ ಶಿರಾ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗಿದೆ. ಇವೆಲ್ಲವೂ ಕೂಡ JDSನ ಶಾಸಕರು ಇದ್ದಂತ ಕ್ಷೇತ್ರಗಳು ಈ ಹಿಂದೆ. ಆ ಕ್ಷೇತ್ರಗಳನ್ನ ಮತ್ತೆ ವಶಕ್ಕೆ ಪಡಿಬೇಕು, ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾರೆ. ಆಕ್ಚುಲಿ ಯಾಕಂದ್ರೆ ಅದೇ ನೀವು ಹೇಳಿದಂಗೆ 2019 ನಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಸೋಲ್ತಿದ್ರಲ್ಲ ಅವರು, ಇಲ್ಲಿ ಈ ಭಾಗದಲ್ಲೇ ನನ್ಗೆ ಕಾರಣ ಆಗಿದ್ದು ಸೋಲೋದಕ್ಕೆ. ಸೊ ಈ ಭಾಗದಲ್ಲಿ ಈಗ JDSನ ಪ್ರಬಲ ಮಾಡುವಂತ ನಿಟ್ಟಲ್ಲಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ರಾಜಣ್ಣ ಅವರು ದೇವೇಗೌಡರ ಬಗ್ಗೆ ಈ ಹಿಂದೆ ಕಾಂಟ್ರವರ್ಸಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಅವಾಗ ಏನ್ ಹೇಳಿದ್ರು ಅಂತ ಮತ್ತೊಮ್ಮೆ ನೋಡೋಣ. ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ, ಹತ್ರದಲ್ಲಿ ಐತಿ 4 ಮೇಲೆ ಹೋಗೋದು. ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ, ಹತ್ರದಲ್ಲಿ ಐತಿ 4 ಮೇಲೆ ಹೋಗೋದು. ದೇವೇಗೌಡರು ಇಬ್ಬರ ಮೇಲೆ ಹಾಕೊಂಡು ಹೋಗ್ತಾವ್ರೆ, ಹತ್ರದಲ್ಲಿ ಐತಿ 4 ಮೇಲೆ ಹೋಗೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ, ಮಧುಗಿರಿ, ಶಿರಾ, ಕೊರಟಗೆರೆ ಈ ಹಿಂದೆ JDSನ ಶಾಸಕರು ಇದ್ದಂತ ಕ್ಷೇತ್ರಗಳು ಇದು. ಅದರ ಜೊತೆಗೆ ಮಧುಗಿರಿ ಸ್ಪೆಷಲಿ ನಾವು ನೋಡೋದಾದ್ರೆ ಮೇನ್ ಟಾರ್ಗೆಟ್ ರೀತಿಯಲ್ಲೇ ಕಾಣಿಸ್ತಾ ಇದೆ JDS ಪಕ್ಷಕ್ಕೆ ಅನ್ನೋದಕ್ಕಿಂತ ವೈಯಕ್ತಿಕವಾಗಿ ದೇವೇಗೌಡರಿಗೆ. ಈಗ ದೇವೇಗೌಡರೇ ಅಖಾಡಕ್ಕೆ ಇಳಿತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತ ಒಂದು ಅಲೆ ಸೃಷ್ಟಿಯಾಗುವಂತ ಚಾನ್ಸಸ್ ಇದೆ, ರಾಜಣ್ಣ ಅವರಿಗೆ ಹಿನ್ನಡೆ ಆಗುವಂತ ಒಂದು ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ ಇದರಲ್ಲಿ. ಪೃಥ್ವಿ ನೋಡಿ, ಬಹಳ ಮುಖ್ಯವಾಗಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರೋದು ಮತ ಪರಿವರ್ತನೆ ಮಾಡುವಂತ ನಾಯಕರಲ್ಲಿ ಕರ್ನಾಟಕದಲ್ಲಿ 3 ಜನ, ಒಂದು ದೇವೇಗೌಡರು, ಒಂದು ಯಡಿಯೂರಪ್ಪನವರು, ಮತ್ತೊಂದು ಸಿದ್ದರಾಮಯ್ಯನವರು. ಸೊ ಹೀಗಾಗಿ JDSನಲ್ಲಿ ದೇವೇಗೌಡರ ಪ್ರಚಾರ ಈ ಬಾರಿ ಅನಿವಾರ್ಯ. ಸೊ ಹೀಗಾಗಿ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಇವತ್ತು ಮಾಜಿ ಪ್ರಧಾನಿ ಹಾಗೂ JDS ವರಿಷ್ಠ HD ದೇವೇಗೌಡರು ಅಖಾಡಕ್ಕೆ ಧುಮುಕಿರ್ತಕ್ಕಂಥದ್ದು. ಅದರಂತೆ ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ಶಿರಾ ವಿಧಾನಸಭಾ ಕ್ಷೇತ್ರದಿಂದ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಈಗಷ್ಟೇ ವಿಶೇಷ ಹೆಲಿಕಾಪ್ಟರ್ ಮೂಲಕ ಶಿರಾ ವಿಧಾನಸಭಾ ಕ್ಷೇತ್ರದ ಪಟ್ಟನಾಯಕನಹಳ್ಳಿಗೆ ಆಗಮಿಸಿರುವಂತಹ ಮಾಜಿ ಪ್ರಧಾನಿ HD ದೇವೇಗೌಡರು ಇದೀಗ ಕುಂಚಿಟಿಗರ ಮಹಾಸಂಸ್ಥಾನ ಮಠ ಅಂದ್ರೆ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠ ಪಟ್ಟನಾಯಕನಹಳ್ಳಿಯ ಶ್ರೀ ನಂಜಾವಧೂತ ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ಕೂಡ ಪಡೆದಿದ್ದಾರೆ. ಅದರಂತೆ ಏನು ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ದೇವಾಲಯಕ್ಕೂ ಕೂಡ ವಿಶೇಷವಾದಂತ ಒಂದು ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದಾದ ಬಳಿಕ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶಿರಾ ಟೌನ್ಗೆ ತೆರಳಿ ಶಿರಾ ಟೌನ್ ನಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯನ್ನ ನಡೆಸೋದ್ರ ಮುಖಾಂತರ JDS ಅಭ್ಯರ್ಥಿ CR ಉಗ್ರೇಶ್ ಅವರ ಮತಯಾಚನೆ ಮಾಡಲಿದ್ದಾರೆ. ಅದಾದ ಬಳಿಕ ಮಧ್ಯಾಹ್ನ 1 ಗಂಟೆ ವೇಳೆಗೆ ಮಧುಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ತೆರಳಿ ಅಲ್ಲಿ JDS ಅಭ್ಯರ್ಥಿ ಹಾಗೂ ಶಾಸಕ ಏನು ವೀರಭದ್ರಯ್ಯನವರ ಪರ ಮತಯಾಚನೆ ಮಾಡಲಿದ್ದಾರೆ. ಯಾಕಂತ ಹೇಳಿದ್ರೆ ಮಧುಗಿರಿ ವಿಧಾನಸಭಾ ಕ್ಷೇತ್ರವನ್ನ ಈ ಬಾರಿ JDS ನಾಯಕರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ತಮಗೆ ಈ ಬಾರಿ ಏನು ಸಾವನ್ನ ಬಯಸಿ ಹೇಳಿಕೆಯನ್ನ ಕೊಟ್ಟಂತ ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ಮುಖಂಡ KN ರಾಜಣ್ಣನವರನ್ನ ಅಣಿಲೇಬೇಕು ಅನ್ನುವಂಥದ್ದು JDS ನಾಯಕರ ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ JDSನ ವರಿಷ್ಠ ಹಾಗೂ ಒಕ್ಕಲಿಗರ ಸರ್ವೋಚ್ಚ ನಾಯಕ HD ದೇವೇಗೌಡರು ಅಂತವ್ರ ಬಗ್ಗೆ ಏನು ಸಾವನ್ನ ಬಯಸಿದಂತ ಏನು ಮಾಜಿ ಶಾಸಕ KN ರಾಜಣ್ಣನವರು ಅಡಿಲೇಬೇಕು ಅನ್ನುವಂಥದ್ದು ಏನು ದಳಪತಿಗಳ ಕುಮಾರಸ್ವಾಮಿ ಸೇರಿದಂತೆ ಕಾರ್ಯಕರ್ತರು ಒಂದು ಸಾಕಷ್ಟು ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಇವತ್ತು ಖುದ್ದು ದೇವೇಗೌಡರೇ ಏನು ಆ ಒಂದು ಮಧುಗಿರಿ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ದೇವೇಗೌಡರ ಸ್ಪೀಚ್, ದೇವೇಗೌಡರ ಭಾಷಣ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಸಹಜವಾಗಿ ಒಂದು ಕುತೂಹಲವನ್ನು ಕೂಡ ಮನೆ ಮಾಡಿರ್ತಕ್ಕಂಥದ್ದು.
ಸೊ ಹೀಗಾಗಿ ಇದಾದ ಬಳಿಕ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಈ ಬಾರಿ ಕೂಡ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರ. ಯಾಕಂತ ಹೇಳಿದ್ರೆ ಏನು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧ ಈ ಬಾರಿ ಏನು PR ಸುಧಾಕರ್ ಲಾಲ್ ಮಾಜಿ ಶಾಸಕರು ಸ್ಪರ್ಧೆಗಿಳಿದಿದ್ದಾರೆ. ಯಾಕಂತ ಹೇಳಿದ್ರೆ 2013ರಲ್ಲಿ ಸುಧಾಕರ್ ಲಾಲ್ ಪರಮೇಶ್ವರ್ ಅವರ ಕನಸಿಗೆ ತಣ್ಣೀರೆರಚುವಂತೆ ಅವರನ್ನ ಪರಾಭವಗೊಳಿಸಿದ್ರು. ಸೊ ಹೀಗಾಗಿ ಈ ಮೂವರು ಅಭ್ಯರ್ಥಿಗಳ ವಿರುದ್ಧ ಪ್ರಚಾರವನ್ನು ಮಾಡೋದ್ರ ಮುಖಾಂತರ ತಮ್ಮ ಭದ್ರ ನೆಲೆಯನ್ನ ಮತ್ತಷ್ಟು ಭದ್ರಪಡಿಸಿಕೊಳ್ಳೋದಕ್ಕೆ ದೇವೇಗೌಡರು ಈ ಮೂಲಕ ಮುಂದಾಗಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದ್ ಕಡೆ ನಾವು ಈಗ ಮೊನ್ನೆ ಅಷ್ಟೇ ನೋಡ್ತಾ ಇದ್ದಿದ್ದಂಥದ್ದು, ಯಾವ ಒಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲೂ ಹೋಗದಂತ ದೇವೇಗೌಡರು ಒಂದು ಹಾಸನ ಅರಸೀಕೆರೆಗೆ ಹೋಗಿದ್ರು. ಅಲ್ಲಿ ಬೇರೆಯದ್ದೇ ರೀತಿಯಾದಂಥ ಲೆಕ್ಕಾಚಾರ ಆತ. ಇನ್ನ ಯಾವುದೇ ರೀತಿಯಾದಂಥ ಪ್ರಚಾರಕ್ಕೆ ಇನ್ನೂ ಭಾಗಿಯಾಗಿರಲಿಲ್ಲ, ದುಮ್ಕು ಇರಲಿಲ್ಲ. ಈಗ ಫಸ್ಟ್ ಟೈಮ್ ಶಿರಾ, ಮಧುಗಿರಿ, ಕೊರಟಗೆರೆ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ಅಲ್ಲೇ ಇನ್ನೊಂದು ರೀತಿಯಾದಂಥ ಲೆಕ್ಕಾಚಾರ ಇರುವಂಥದ್ದು ನೋಡಬೇಕು. ಸಹಜವಾಗಿ ಮಾಸ್ ಲೀಡರ್ ಆಗಿರುವಂಥ ಹಿನ್ನೆಲೆಯಲ್ಲಿ ಮತ ಪರಿವರ್ತನೆ ಮಾಡುವಂಥ ಶಕ್ತಿ ದೇವೇಗೌಡರಿಗೆ ಇದೆ. ಈಗಷ್ಟೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಸರ್ವೋಚ್ಚ ನಾಯಕರು ಒಕ್ಕಲಿಗ ಸಮುದಾಯದಲ್ಲಿ, ನೋ ಡೌಟ್. ಸೊ ಹೀಗಾಗಿ ದೇವೇಗೌಡರು ಅಖಾಡಕ್ಕೆ ಧುಮುಕ್ತಾ ಇರುವಂಥದ್ದು ಸಹಜವಾಗಿ ಅಲ್ಲಿನ ಅಭ್ಯರ್ಥಿಗಳಿಗೆ ಒಂದು ಆನೆ ಬಲ ಬಂದಂತ ಆಗ್ತಾ ಇದೆ. ಶಿವಮೊಗ್ಗದ ಸಾಗರ ಕಾಂಗ್ರೆಸ್ ಅಲ್ಲಿ ಸಂಬಂಧಿಕರ ಮಹಾಭಾರತ ಯುದ್ಧ ಜೋರಾಗಿ ನಡೀತಾ ಇದೆ. ಕೈ ನಾಯಕ ಕಾಗೋಡು ತಿಮ್ಮಪ್ಪ ಭೀಷ್ಮನ ಇಲ್ಲ ಕಂಸಾನ ಅಂತೇಳಿ ಕಾಗೋಡು ತಿಮ್ಮಪ್ಪಗೆ ಕಂಸ ಭೀಷ್ಮನ ಪಟ್ಟವನ್ನ ಕಟ್ಟಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ಈಗ ಅವ್ರ ಸಹಕಾರ ಇಲ್ದಲೆ ಬೇಳೂರು ಗೋಪಾಲಕೃಷ್ಣ ಗೆಲ್ಲೋದಕ್ಕಂತೂ ಸಾಧ್ಯ ಇಲ್ಲ. ಟಿಕೆಟ್ ಸಿಗುವಂತ ನಿರೀಕ್ಷೆಯಲ್ಲಿ ಕಾಗೋಡು ತಿಮ್ಮಪ್ಪ ಅವ್ರ ಪುತ್ರಿ ರಾಜನಂದಿನಿ ಇದ್ರು ಕೂಡ ಪ್ರಮುಖ ನಾಯಕರು. ಬಟ್ ಅವರ ಸಪೋರ್ಟ್ ಅಂತೂ ಬೇಕೇ ಬೇಕಾಗಿದೆ. ಬಿಕಾಸ್ 2008ರಲ್ಲಿ ಅವರ ವಿರುದ್ಧನೇ ಬಿಗ್ದಂತವರು ಬೇಳೂರು ಗೋಪಾಲಕೃಷ್ಣ ಅವರು. ಮತ್ತೆ ಕಾಂಗ್ರೆಸ್ ತುಂಬಾ ಲೆಕ್ಕಾಚಾರ ಹಾಕೊಂಡು ಒಬ್ಬ ಹಿರಿಯ ನಾಯಕನ ಮಾತಿಗೆ ಮನ್ನಣೆಯನ್ನ ಕೊಡದಲ್ಲೂ ಕೂಡ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಕೊಟ್ಟಿದೆ ಅಂದ್ರೆ ತನ್ನದೇ ಆದಂತ ವರ್ಚಸ್ಸು ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಮೋಸ್ಟ್ ಪ್ರಾಬಬ್ಲಿ ಸರ್ವೆನಲ್ಲಿ ಬಂದಿರಬಹುದು. ಬಟ್ ಇವರಿಬ್ಬರ ನಡುವಿನ ಈ ಹಿಂದಿನ ಟಾಕ್ ವಾರ್ ಇತ್ತಲ್ಲ, ಅದು ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಯಾವಾಗ್ಲೂ ಕೂಡ ಅಷ್ಟೇ, ಯಾವಾಗ ಯಾವ ಸಂದರ್ಭದಲ್ಲಿ ಏನ್ ಮಾತನಾಡಿದ್ರು ಕೂಡ ರಾಜಕಾರಣದ ಅಂದ್ರೆ ಚುನಾವಣೆಯ ಸಂದರ್ಭದಲ್ಲೇ ಅದು ಪಟ್ಟಂತ ಮುನ್ನೆಲೆಗೆ ಬಂದ್ಬಿಡುವಂಥದ್ದು. 10 ವರ್ಷದ ಹಿಂದೆ ಆಗಲಿ 15 ವರ್ಷದ ಹಿಂದೆನೇ ಮಾತಾಡಿರಲಿ, ಚುನಾವಣೆಯ ಸಂದರ್ಭದಲ್ಲಿ ಅದು ಸಾಕಷ್ಟು ರೀತಿಯಾದಂತಹ ಹೊಡೆತ ಕೊಡುವಂತ ಸಾಧ್ಯತೆ ಇದೆ. ಅದೇ ರೀತಿಯಾದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೇಳೂರು ಗೋಪಾಲಕೃಷ್ಣ ಇದ್ದಾರೆ ಅಂತ ಕಾಣಿಸುತ್ತೆ. ಈಗ ಇದು ವ್ಯಾಸ ಮಹಾಭಾರತ ಅಲ್ಲ, ಸಾಗರದ ಮಹಾಭಾರತ ಅನ್ನೋ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ನಮ್ಮ ರಿಪೋರ್ಟರ್ ವಿನಯ್. ಅದಕ್ಕೂ ಮುಂಚೆ ಬೇಳೂರು ಗೋಪಾಲಕೃಷ್ಣ ಅವರು ಈ ಮಹಾಭಾರತದ ಪಾತ್ರಧಾರಿಗಳನ್ನ ಯಾವ ರೀತಿ ಎಳ್ಕೊಂಡ್ಬಂದ್ರು ಚುನಾವಣೆ ಅಖಾಡಕ್ಕೆ ಕೇಳೋಣ. ಇಲ್ಲಿ ನಮ್ಮ ಪೂಜ್ಯ ನಮ್ಮ ತಂದೆಯ ಸಮಾನ ನಮ್ಮ ಮಾವರು ಇವತ್ತು ಏನಿದ್ದಾರೆ ಅವರ ಒಂದು ಪಾದಕ್ಕೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದಿದ್ವಿ. ನಮ್ಮ ಭೀಷ್ಮ ಇಲ್ಲಿ ನಮ್ಮ ಭೀಷ್ಮ ಇರುವಾಗ ಯಾವ ಅಡೆತಡೆನೂ ಇರಲ್ಲ. ಕಾಗೋಡು ತಿಮ್ಮಪ್ಪನವ್ರ ಮಾವ ಅವ್ರ ಮೂಲ ನಕ್ಷತ್ರದವರು ಹಂಗಾಗಿ ಲಾಸ್ಟ್ ಅನ್ನೋದಲ್ಲ ಅವರು. ಕಂಸ ಭೀಷ್ಮ ಅಲ್ಲ ಕಂಸ. ನೀವು ಎಲ್ಲೇ ಭೀಷ್ಮ ಹೋಗ್ಬಿಟ್ರಲ್ಲ ಅಂತ ಕಂಸ. ಎಲ್ಲ ಜನಾಂಗದವರಿಗೆ ಇವತ್ತೇನಾದ್ರು 1 ಇಂಚು ಸಹ ತೊಂದರೆ ಆಗದ ರೀತಿಯಲ್ಲಿ ತಾಲೂಕಿನಲ್ಲಿ ನಾ 2 ಸರಿ ತಿಮ್ಮಪ್ಪನವರನ್ನ ಸೋಲಿಸಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ತಿಮ್ಮಪ್ಪನವರ 2 ಸರಿ ಸೋಲಿಸಿ ಈ ತಾಲೂಕಿನ ಅಭಿವೃದ್ಧಿಯನ್ನು ನಾವು ಮಾಡಿದ್ದೀವಿ. ಈ ಬಾರಿಯ ಶಿವಮೊಗ್ಗದ ಎಲೆಕ್ಷನ್ ತುಂಬಾ ಡಿಫ್ರೆಂಟ್ ಆಗಿದೆ. ಆಮೇಲೆ ಅಲ್ಲಿ ಒಂದೇ ಕುಟುಂಬದವರ ನಡುವಿನ ಜಿದ್ದಾಜಿದ್ದಿಯನ್ನ ಕೂಡ ನೋಡಿದೀವಿ. ಫಾರ್ ಎಕ್ಸಾಂಪಲ್ ಸೊರಬಾದಲ್ಲಿ ನೋಡ್ತಾ ಇದ್ವಿ, ಬಂಗಾರಪ್ಪನ ಮಕ್ಕಳ ನಡುವೆನೆ ಯಾವ ರೀತಿಯಾಗಿ ಜಿದ್ದಾಜಿದ್ದಿ ಇದೆ ಅಂತ. ಅದೇ ರೀತಿಯಾಗಿ ಸಾಗರ ಕ್ಷೇತ್ರದಲ್ಲೂ ಕೂಡ ಅಷ್ಟೇ. ಒಂದ್ ಕಡೆ ಅಲ್ಲಿ ಹರ್ತಾಳ್ ಹಾಲಪ್ಪ ತುಂಬಾ ಸ್ಟ್ರಾಂಗ್ ಆಗಿದ್ರೆ, ಅದರ ಜೊತೆಗೆ ರಾಜನಂದಿನಿ ಬೇರೆ ಈಗ ಅವರಿಗೆ ಬೆಂಬಲವಾಗಿ ನಿಂತಿರುವಂತ ಹಿನ್ನೆಲೆಯಲ್ಲಿ ಅದೆಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ. ಎಲ್ಲೋ ಒಂದ್ ಕಡೆ ಕಾಗೋಡು ತಿಮ್ಮಪ್ಪ ಅವರು ಮತಗಳ ಚಾಲೆಂಜ್ ಯಾರು ಜಾಸ್ತಿ ತಗೋತಾರೆ ಅವರೇ ನಿರ್ಣಾಯಕ ಆಗಿರೋದು. ಬಟ್ ಇಲ್ಲಿ ಕಾಗೋಡು ತಿಮ್ಮಪ್ಪ ಅವ್ರು ಸಪೋರ್ಟ್ ಮಾಡದೆ ಅಕಸ್ಮಾತ್ ಅವ್ರೇನಾದ್ರು ಈಗ ನನ್ಗೆ ಗೊತ್ತೇ ಇಲ್ಲ ರಾಜನಂದಿನಿ ಬಿಜೆಪಿ ಸೇರ್ಕೊಂಡಿದ್ದು ಬೆನ್ನ ಹಿಂದೆ ಚೂರಿ ಹಾಕಿದ್ಲು ಅಂತ ಹೇಳಿದ್ರು ಕೂಡ ಈಗ ಮಗಳು ಸಪೋರ್ಟ್ ಹೇಳಿದ್ರು ಓಕೆ. ಆದ್ರೆ ನಾನು ಕಾಂಗ್ರೆಸ್ ನ ನಿಷ್ಠಾವಂತ ಅಂತ ಹೇಳ್ತಾರಲ್ಲ, ಬೇಳೂರು ಗೋಪಾಲಕೃಷ್ಣ ಅವರ ಪರವಾಗಿ ಪ್ರಚಾರಕ್ಕೆ ಬರ್ತಾ ಇದಾರ, ಧುಮ್ಕಿದ್ದಾರಾ, ಅದೊಂದು ಪ್ರಶ್ನೆ ಆಗುತ್ತೆ. ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಅವರೇ ಕಳಿಸಿದ ರೀತಿಯಾದಂತ ಒಂದು ಲೆಕ್ಕಾಚಾರಗಳು ಕೇಳಿ ಬರ್ತಾ ಇರುವಂತದ್ದು ಕಾದ್ ನೋಡ್ಬೇಕು. ನಿಜಕ್ಕೂ ಕಾಗೋಡು ತಿಮ್ಮಪ್ಪ ಅವರು ಬೇಳೂರು ಗೋಪಾಲಕೃಷ್ಣ ಅವರ ಪರವಾಗಿ ನಿಂತ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರಾ ಅನ್ನುವಂಥದ್ದೇ ಅಲ್ಲಿರುವಂತ ಸದ್ಯದ ಒಂದು ಕುತೂಹಲ ಏನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ಮುಂದಿನ ರಾಜಕೀಯ ಬೆಳವಣಿಗೆಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.